ನಾಡಿನ ಜನತೆಗೆ ಹಾಗೂ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ಗೌರಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಎತ್ತಿನಹೊಳೆ ಗುದ್ದಲಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ, ಅದೇ ಯೋಜನೆ ಉದ್ಘಾಟನೆ ಸಕಲೇಶಪುರದಲ್ಲಿ. ಚಿಕ್ಕಬಳ್ಳಾಪುರಕ್ಕೆ ನೀರು ಬಾರದಿದ್ದರೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಎತ್ತಿನಹೊಳೆಯಿಂದ ನೀರು ಸಿಗಲು ಇನ್ನೂ ಎಷ್ಟು ಕಾಲ ಬೇಕು? ಎಂಜಿ ರಸ್ತೆ ಅಗಲೀಕರಣಕ್ಕೆ ಕೂಡಿ ಬಂದ ಮುಹೂರ್ತ. ಗಂಗಮ್ಮ ಗುಡಿ ರಸ್ತೆ, ಬಜಾರ್ ರಸ್ತೆಗೆ ಮುಹೂರ್ತ ಯಾವಾಗ ಎನ್ನುತ್ತಿರುವ ನಾಗರಿಕರು. ಎಂಜಿ ರಸ್ತೆಯಲ್ಲಿ ಅಳತೆ ಮಾಡಿ ಮಾರ್ಕ್ ಮಾಡಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು. ಚಿರಶಾಂತಿಧಾಮಕ್ಕೆ ಕೊನೆಗೂ ಲಭಿಸಿತು ಮುಕ್ತಿ. ಇದು ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಇಂದು ಬೆಳಂಬೆಳಗ್ಗೆ ನಗರಸಭೆ ಪೌರ ಕಾರ್ಮಿಕರಿಂದ ಸ್ಮಶಾನಗಳ ಸ್ವಚ್ಛತೆ, ಸಾರ್ವಜನಿಕರ ಮೆಚ್ಚುಗೆ. ಗೌರಿ ಗಣೇಶ ಹಬ್ಬಕ್ಕೆ ದುಬಾರಿಯಾಯಿತು ಹೂವಿನ ಬೆಲೆ. ಹೂವಿನ ಮಾರುಕಟ್ಟೆಯಲ್ಲಿ ಹೆಚ್ಚಿದ ಆವಕ, ಬೆಲೆಯೂ ಅಧಿಕ. ಬೆಲೆ ಏರಿಕೆಯಿಂದ ಹೂವಿನ ಬೆಳೆಗಾರರ ಮೊಗದಲ್ಲಿ ಮಂದಹಾಸ. ವಾರ್ತೆಗಳ ವಿವರ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಇದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಎತ್ತಿನಹೊಳೆ ಮೊದಲ ಹಂತದ ಉದ್ಘಾಟನೆ ವೇಳೆ ಆಡಿದ ಮಾತು. ಅಷ್ಟೇ ಅಲ್ಲ, ಅವರು ಮುಂದುವರಿದು ಮಾತನಾಡಿ 75 ಲಕ್ಷ ಜನರಿಗೆ 6,657 ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುತ್ತಿದ್ದೇವೆ ಎಂದು ಘೋಷಣೆ ಮಾಡಿದರು. ಇವರ ಮಾತಿನಂತೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಈ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾಂಗ್ರೆಸ್ ನಾಯಕರಿಗೆ ಈ ಭಾಗದ ಮೇಲೆ ಸ್ವಲ್ಪವಾದರೂ ಕಾಳಜಿ ಇದ್ದಿದ್ದರೆ ಈ ಕೆಲಸ ಮಾಡ್ತಿದ್ರಾ? ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು 2014ರ ಲೋಕಸಭೆ ಚುನಾವಣೆ ವೇಳೆ ತರಾತುರಿಯಲ್ಲಿ ಎತ್ತಿನಹೊಳೆ ಎಂಬ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿದ್ದು ಚಿಕ್ಕಬಳ್ಳಾಪುರ ಹೊರವಲಯದ ಚದಲ್ಪುರ ಗೇಟ್ನಲ್ಲಿ. ಕಾಮಗಾರಿ ಆರಂಭವಾಗಬೇಕಿದ್ದ ಜಾಗ ಪಶ್ಚಿಮ ಘಟ್ಟಗಳಾಗಿದ್ರು. ರಾಜಕೀಯ ಲಾಭಕ್ಕಾಗಿ ಅಂದು ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ರು. ಅದೇ ಯೋಜನೆಗೆ 10 ವರ್ಷಗಳ ನಂತರ ಇಂದು ಸಕಲೇಶಪುರದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಒಮ್ಮೆ ಯೋಚಿಸಿ, ಉದ್ಘಾಟನೆಯಾಗಬೇಕಿದ್ದ ಜಾಗದಲ್ಲಿ ಭೂಮಿ ಪೂಜೆ ಆಗಬೇಕಿದ್ದ ಜಾಗದಲ್ಲಿ ಉದ್ಘಾಟನೆಯಾದ ಉಲ್ಟಾ ಯೋಜನೆಯೇ ಎತ್ತಿನಹೊಳೆ ಯೋಜನೆ. 2014ರಲ್ಲಿ ಚದಲ್ಪುರ ಗೇಟ್ನಲ್ಲಿ ಎತ್ತಿನಹೊಳೆ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿದ ವೀರಪ್ಪ ಮೊಯ್ಲಿ ಹೇಳಿದ ಮಾತು, 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳನ್ನ ತುಂಬಲಿದೆ ಎಂದ ಅವರು ಇಂದಿಗೂ ಮಾತು ಬದಲಿಸಿಲ್ಲ. ಈಗಲೂ 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಬರಲಿದೆ ಎಂದು ಹೇಳುತ್ತಲೇ ಇದ್ದಾರೆ. ಆದರೆ 10 ವರ್ಷ ಮುಗಿದ್ರು ನೀರು ಬಂದಿಲ್ಲ. ಮುಂದಿನ ಎಷ್ಟು ವರ್ಷಗಳಿಗೆ ನೀರು ಬರಲಿದೆ ಎಂಬುದನ್ನು ಹೇಳುವವರೂ ಇಲ್ಲ. ಆದರೂ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸುವ ಮೂಲಕ ಜಿಲ್ಲೆಯ ಹಿತಕ್ಕಿಂತ ರಾಜಕೀಯ ಲಾಭವೇ ಮುಖ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇನ್ನು ಈ ಎತ್ತಿನಹೊಳೆ ಯೋಜನೆಯ ಹಿನ್ನೆಲೆಯನ್ನ ಒಮ್ಮೆ ನೋಡುವುದಾದರೆ, ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಮೂಲ ವಿಸ್ತೃತ ಯೋಜನಾ ವರದಿಯಂತೆ ಪೂರ್ವಾಭಿಮುಖವಾಗಿ ಹರಿಯಬೇಕಿದ್ದ ಎತ್ತಿನಹೊಳೆಯನ್ನ ಉದ್ದೇಶಿತ ಮೂಲ ಪಥವನ್ನೇ ಬದಲಿಸಿ ವೇದಾವತಿ ವ್ಯಾಲಿ ಮೂಲಕ ವಾಣಿ ವಿಲಾಸ ಸಾಗರಕ್ಕೆ ಹರಿಸುತ್ತೇವೆಂದು ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರು ಆಗಿರುವ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಸ್ಪಷ್ಟೀಪಡಿಸಿದ್ರೆ, ಇಷ್ಟಾದರೂ ಎತ್ತಿನಹೊಳೆಯಿಂದ 2 ವರ್ಷದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನರಿಗೆ ಶುದ್ಧ ಕುಡಿಯುವ ನೀರು ಹರಿಸುತ್ತೇವೆಂದು ಪುಂಖಾನುಪುಂಖವಾಗಿ ರಾಜಕೀಯ ನಾಯಕರ ಭಾಷಣ ಮುಂದುವರೆದಿದ್ರೆ, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ. ಎರಡು 2009ರ ಲೋಕಸಭೆ ಚುನಾವಣೆ ವೇಳೆ ಎತ್ತಿನಹೊಳೆ ಸೇರಿದಂತೆ ಮತ್ತಿತರೆ ಕೆಲ ಹಳ್ಳಿಗಳಿಂದ 8 ಟಿಎಂಸಿ ನೀರು ತಂದು ಕೇವಲ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ
ನೆನಪಿರಲಿ ವೀಕ್ಷಕರೇ, ಕೇವಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತವಾದ ಶುದ್ಧ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಎತ್ತಿನಹೊಳೆ ಯೋಜನೆ ಆರಂಭವಾಗಿದೆ. ಅದು 2014ರ ಲೋಕಸಭೆ ಚುನಾವಣೆಯ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಗುದ್ದಲಿ ಪೂಜೆ ನೆರವೇರಿಸುವ ವೇಳೆಗೆ ಯೋಜನೆಯ ವ್ಯಾಪ್ತಿ 7 ಜಿಲ್ಲೆಗಳಿಗೆ ಹಬ್ಬಿತು. ಅದರ ಪ್ರಕಾರ ಹಾಸನ, ಚಿಕ್ಕಮಗಳೂರು, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳ 38 ಪಟ್ಟಣಗಳ 6,657 ಗ್ರಾಮಗಳ ಸುಮಾರು 75 ಲಕ್ಷ ಜನರಿಗೆ ಶಾಶ್ವತ ಕುಡಿಯುವ ನೀರು ಸರಬರಾಜು ಮಾಡುವುದಾಗಿತ್ತು. ಅಷ್ಟೇ ಅಲ್ಲ, 527 ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಮರುಪೂರ್ಣ ಮಾಡುವುದಾಗಿ ಬದಲಾಗಿತ್ತು. ಯೋಜನೆಯ ಆರಂಭಿಕ ಯೋಜನಾ ವೆಚ್ಚ 8,323 ಕೋಟಿ ಇದ್ದದ್ದು ನಂತರ 2013ರಲ್ಲಿ 12,912 ಕೋಟಿಗೆ ಏರಿಕೆಯಾಗಿತ್ತು. ಈಗ ಮತ್ತೊಮ್ಮೆ 2023ರಲ್ಲಿ 23,251 ಕೋಟಿಗಳಿಗೆ ಹೆಚ್ಚಳವಾಗಿದೆ. ಆದರೆ ಎತ್ತಿನಹೊಳೆ ಯೋಜನಾ ವ್ಯಾಪ್ತಿಯ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣದ ಆಧಾರದಲ್ಲಿ 8 ಟಿಎಂಸಿ ನೀರಿನ ಲಭ್ಯತೆ ಇದೆ ಎಂದು ಮೂಲ ವರದಿ ಹೇಳಿತು. ಭಾರತೀಯ ವಿಜ್ಞಾನ ಸಂಸ್ಥೆ ವಿಜ್ಞಾನಿಗಳು 8 ಟಿಎಂಸಿ ಎಂಬುದನ್ನು ಖಚಿತಪಡಿಸಿದ್ರ. ಆದರೆ ಸರ್ಕಾರ 24 ಟಿಎಂಸಿ ನೀರು ಲಭ್ಯವಿದೆ ಎಂದು ಗುತ್ತಿಗೆದಾರರ ವರದಿಯನ್ನೇ ನಂಬಿ 15 ವರ್ಷಗಳಿಂದ ಬರಪೀಡಿತ ಜಿಲ್ಲೆಯ ಜನರಿಗೆ ಹಸಿ ಸುಳ್ಳು ಹೇಳಿಕೊಂಡು ಮೋಸ ಮುಂದುವರಿಸುತ್ತಲೇ ಇದೆ. ಕೇಂದ್ರೀಯ ಜಲ ಆಯೋಗ ವರದಿಯ ಪ್ರಕಾರ 24 ಟಿಎಂಸಿ ನೀರು ಲಭ್ಯವಿಲ್ಲ ಎಂದು 2012ರಲ್ಲಿಯೇ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿತ್ತು. 2015ರಲ್ಲಿಯೇ ಭಾರತೀಯ ವಿಜ್ಞಾನ ಸಂಸ್ಥೆ 24 ಟಿಎಂಸಿ ನೀರು ಇಳುವರಿ ಸಾಧ್ಯವಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿತ್ತು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಸಂಸ್ಥೆಯು ನೀರಿನ ಇಳುವರಿ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಮರು ಅಧ್ಯಯನ ನಡೆಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಇಂತಹ ವೈಜ್ಞಾನಿಕ ಸಂಸ್ಥೆಗಳನ್ನು ಪರಿಗಣಿಸದೆ ಸಾವಿರಾರು ಕೋಟಿಗಳ ಹಣ ಖರ್ಚು ಮಾಡಿದ ನಂತರ ಸರ್ಕಾರವೇ ನಿಯೋಜನೆ ಮಾಡಿರುವ ಸಂಸ್ಥೆ ತನ್ನ ಟೆಲಿಮೆಟ್ರಿಕ್ ಮಾಪನ ವರದಿಯಲ್ಲಿ 2023ರ ಮಳೆಗಾಲದ ಎತ್ತಿನಹೊಳೆ ಯೋಜನೆ ನೀರಿನ ಇಳುವರಿ ಕೇವಲ 8.5 ಟಿಎಂಸಿ ಮಾತ್ರ ಲಭ್ಯವಿದೆ ಎಂದು ಹೇಳಿದ ಮೇಲೂ ಬಯಲುಸೀಮೆಗೆ ನೀರು ಹರಿಸುತ್ತೇವೆಂದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹೇಳುತ್ತಿದ್ದಾರೆ. ಅವರ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಕಳೆದ 15 ವರ್ಷಗಳಿಂದ 24 ಟಿಎಂಸಿ ನೀರು ಲಭ್ಯವಾಗುತ್ತದೆ ಎಂಬ ಕಾಲ್ಪನಿಕ ಸಂಖ್ಯೆ ಇಟ್ಟುಕೊಂಡು ಜಿಲ್ಲಾವಾರು ನೀರಿನ ಹಂಚಿಕೆ ಮಾಡಲಾಗಿದೆ. ಕಟ್ಟಕಡೆಯ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ನೀರು ತಲುಪುವುದು ಅಸಾಧ್ಯವಾಗಿದೆ. ಅಷ್ಟೇ ಅಲ್ಲ, ಪೈಪ್ಲೈನ್ ಕಾಮಗಾರಿ ಆಗಿಲ್ಲ, ಭೂಮಿ ವಶಕ್ಕೆ ಪಡೆದಿಲ್ಲ. ಆದರೂ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೆನಿಸಿಕೊಂಡವರು ಸಂಭ್ರಮಾಚರಣೆ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಸರ್ಕಾರಕ್ಕೆ ಬದ್ಧತೆ ಇದ್ದರೆ ಈ ಯೋಜನೆಯ ಕಟ್ಟಕಡೆಯ ಜಿಲ್ಲೆಯಾದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಕೆರೆ ತುಂಬಿಸಿ ನಂಗಲಿ ಗ್ರಾಮದ ಜನರಿಗೆ ಕುಡಿಯುವ ನೀರು ಪೂರೈಸಿ ಅಲ್ಲಿ ಪೂಜೆ ಮಾಡಿದ್ರೆ ಯೋಜನೆ ಸಾಕಾರಗೊಳ್ಳುತ್ತಿದ್ದ. ಅದು ಅಸಾಧ್ಯ ಎಂಬುದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. ಆದರೆ ಚಿಕ್ಕಬಳ್ಳಾಪುರದ ಈ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಗೊತ್ತಿಲ್ಲದಿರುವುದು ವಿಪರ್ಯಾಸವೇ ಸರಿ. ಇಲ್ಲಿ ಕೇಳಿ, ಈ ನಾಯಕರು ಹೇಳುವ ಮಾತುಗಳು. ಬಾಗೇಪಲ್ಲಿ ಗುಡಿಬಂಡಿಯಲ್ಲಿ ಫ್ಲೋರೋಸಿಸ್ನಿಂದ ಜನ ಸಾಯುತ್ತಿದ್ದಾರೆ ಎಂದು ಖುದ್ದು ಅವರೇ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, HN ವ್ಯಾಲಿ ನೀರಿನಿಂದ ಜನರಿಗೆ ಅನಾರೋಗ್ಯ ಕಾಡುತ್ತಿದೆ ಎಂದು ಇದೇ ನಾಯಕರು ಹೇಳುತ್ತಿದ್ದಾರೆ. ಆದರೆ ಅದನ್ನ 3ನೇ ಹಂತದಲ್ಲಿ ಶುದ್ಧೀಕರಿಸಿ ಎಂದು ಅವರದೇ ಪಕ್ಷದ ಸಚಿವರು ಮುಖ್ಯಮಂತ್ರಿಗಳ ಮೇಲೆ ಯಾಕೆ ಒತ್ತಡ ಹೇರುತ್ತಿಲ್ಲ ಎಂಬುದಕ್ಕೆ ಈ ನಾಯಕರ ಬಳಿ ಉತ್ತರವಿಲ್ಲ. ಹೋಗಲಿ, ಎತ್ತಿನಹೊಳೆ ನೀರು ಯಾವಾಗ ಬರಲಿದೆ ಎಂದು ಹೇಳಿದ್ರೆ ಶೀಘ್ರದಲ್ಲಿಯೇ ಎಂದು ಹೇಳುವ ಮೂಲಕ ಜಾರಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಎತ್ತಿನಹೊಳೆ ನೀರು ಬರಲು ಭೂಸ್ವಾಧೀನ ಯಾವಾಗ, ಬೈರಗುಂಡ್ಲು ಡ್ಯಾಂ ನಿರ್ಮಾಣ ಯಾವಾಗ, ಈ ಜಿಲ್ಲೆಗಳಿಗೆ ನೀರು ಬರುವುದು ಯಾವಾಗ ಎಂಬ ಪ್ರಶ್ನೆಗಳಿಗೆ ಈ ಕಾಂಗ್ರೆಸ್ ನಾಯಕರ ಬಳಿ ಉತ್ತರವಿಲ್ಲ. HN ವ್ಯಾಲಿ ನೀರು ಬಂದ ಮೇಲೆ, KC ವ್ಯಾಲಿ ಮತ್ತು HN ವ್ಯಾಲಿ ನೀರು ಬಂದ ಮೇಲೆ ಸಾಕಷ್ಟು ಜನಕ್ಕೆ ಇವತ್ತು ಆರೋಗ್ಯ ಕೆಟ್ಟಿರ್ತಕ್ಕಂಥ ನಾವೆಲ್ಲ ಗಮನಿಸಿದ್ವಿ. ಇವತ್ತು ಕೋಲಾರ ಭಾಗ ಮತ್ತು ಚಿಕ್ಕಬಳ್ಳಾಪುರ ಭಾಗ ಏನು ಇವತ್ತು ಆ ಫ್ಲೋರೈಡ್ ಅಂಶ ಇರ್ತಕ್ಕಂಥ ಬೇಡ ಅಂತ ಹೇಳಿದ್ಮೇಲೆ ವಿಷಪೂರಿತವಾದಂಥ ನೀರನ್ನು ಕೊಟ್ಟು ಇವತ್ತು ಸಾಕಷ್ಟು ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಹಾರ್ಟ್ ಪ್ರಾಬ್ಲಮ್ಸ್ ಆಗಿದೆ, ನಾನಾ ರೀತಿ ಕಾಯಿಲೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ, ಇವತ್ತು ಕ್ಯಾನ್ಸರ್ ಇದರಿಂದ ಕೂಡ ಬಳಲತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದ್ರಿಂದ ಅದನ್ನು ಮುಕ್ತಗೊಳಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸರ್. ಇನ್ನೂ ಕೂಡ ಅವತ್ತು 12ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಪ್ರಾರಂಭ ಆದಂಥದ್ದು, ಮಧ್ಯದಲ್ಲಿ
BJP ಸರ್ಕಾರ ಬಂದ ಮೇಲೆ ಉದ್ದೇಶಪೂರ್ವಕವಾಗಿ ಅದನ್ನು ತಡೆ ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ಭೂ ಸ್ವಾಧೀನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ತಡೆ ಮಾಡಿದ್ರು. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಮೂಲಗಳು ಕೂಡ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗಿದ್ದರಿಂದ ಇವತ್ತು ಶತಾಯಗತಾಯ DK ಶಿವಕುಮಾರ್ ಅವರು ಏನು ಇವತ್ತು ನೀರಾವರಿ ಮಂತ್ರಿ ಆಗಿದ್ದಾರೆ, ಅದ್ರ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಅತಿ ಬೇಗನೆ 1 ವರ್ಷದಲ್ಲಿ ಈ ಭಾಗಕ್ಕೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂತಕ್ಕಂಥದ್ದು ನಮಗೆ ನಂಬಿಕೆ ಇದೆ ಸರ್. ಈಗ ಯಾಕೆಂದರೆ ಆ ಭಾಗದಿಂದ ಕೂಡ ಪೈಪ್ಲೈನ್ ವ್ಯವಸ್ಥೆ ಆಗಬೇಕು, ಭೂ ಸ್ವಾಧೀನ ಆಗಬೇಕು, ಎಲ್ಲ ಅಡೆತಡೆಗಳೆಲ್ಲ ಕೂಡ ನಿವಾರಿಸಿ. ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ಹಸಿರು ನಿಶಾನೆ ಕೂಡ ಕೊಟ್ಟಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ, ತುರ್ತಾಗಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ಯಾಕಂದರೆ ನಮಗೆಲ್ಲ ಕೂಡ ನೋಡಿದ್ದೀವಿ, ಈ ಭಾಗದ ಜನ ಫ್ಲೋರೈಡ್ ಅಂಶಗಳನ್ನು ನೋಡಿ ಬಾಗೇಪಲ್ಲಿ ಆಗಿರ್ಬೋದು, ಗುಡಿಬಂಡೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಭಾಗದಲ್ಲಾಗಿರ್ಬೋದು, ಫ್ಲೋರೈಡ್ ಅಂಶಗಳಿಂದ ಸಾಕಷ್ಟು ಜನ ಮೂಳೆಗಳನ್ನು ಸವದಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಅಲ್ಲೂ ಸೌದೋಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಇವತ್ತು ಸಾಕಷ್ಟು ಜನ ಪೋಲಿಯೋಗೆ ತುತ್ತಾಗಿರ್ತಕ್ಕಂಥ ಜನನ ಕೂಡ ನಾವು ಗಮನಿಸಿದ್ದೀವಿ. ಅಂಗವಿಕಲರಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದನ್ನೆಲ್ಲ ಕೂಡ ಬಗೆಹರಿಸಬೇಕಾದ್ರೆ ಫ್ಲೋರೈಡ್ ಮುಕ್ತ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಈ ಭಾಗಕ್ಕೆ ಆಗ್ತಾಯಿದೆ, ತುರ್ತಾಗಿ ಆಗ್ತಾಯಿದೆ ಅಂತಕ್ಕಂಥದ್ದನ್ನು, ಈ ಭಾಗಕ್ಕೆ ಸ್ವಚ್ಛವಾದ ನೀರನ್ನು ಮುಂದಿನ ಪೀಳಿಗೆನೂ ಮತ್ತು ಈಗಿರ್ತಕ್ಕಂಥ ಜನ ಸ್ವಚ್ಛವಾಗಿ ನೀರನ್ನು ತಗೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಸರ್. ಆದರೆ ಶೀಘ್ರದಲ್ಲಿಯೇ ಎತ್ತಿನಹೊಳೆ ನೀರು ಬರಲಿದೆ. ಒಟ್ಟಿನಲ್ಲಿ HN ವ್ಯಾಲಿ ಎಂಬ ತ್ಯಾಜ್ಯ ನೀರು ನೀಡಿದ ಕಾಂಗ್ರೆಸ್ ಸರ್ಕಾರ ಇದೀಗ ಎತ್ತಿನಹೊಳೆ ಎಂಬ ಮಾಯಾ ಯೋಜನೆಯನ್ನ ಉದ್ಘಾಟಿಸಿದೆ. ಆದರೆ ಅದು ಚಿಕ್ಕಬಳ್ಳಾಪುರ ಮುಟ್ಟಲು ಇನ್ನು ಎಷ್ಟು ವರ್ಷ ಬೇಕು ಎಂದು ಕೇಳುವ ಪ್ರಶ್ನೆ ಮುಂದುವರಿಸೋಣ ಅಲ್ವೇ? ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಪಾರ್ಟಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 18 ವರ್ಷ ಪೂರೈಸಿದೆ. ಆದರೆ ಇದು ಜಿಲ್ಲಾ ಕೇಂದ್ರ ಎಂದು ಹೇಳಿಕೊಳ್ಳಲು ಒಂದು ಸುಸಜ್ಜಿತ ರಸ್ತೆಯೇ ಇಲ್ಲವಾಗಿದೆ. ಕಳೆದ 18 ವರ್ಷಗಳಿಂದಲೂ MG ರಸ್ತೆ ಅಗಲೀಕರಣ ಮಾಡುವುದಾಗಿ ಹೇಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಈವರೆಗೂ ಅಗಲೀಕರಣ ಮಾಡಲು ಮುಂದಾಗಿಲ್ಲ. ಆದರೆ ಅನೇಕ ಬಾರಿ ಅಳತೆ ಮಾಡಿ ಮಾರ್ಕ್ ಮಾಡಿದ್ದೇ ಸಾಹಸ ಎಂಬ ಸ್ಥಿತಿ ಇತ್ತು. ಇದೀಗ ಮತ್ತೆ ಮಾರ್ಕ್ ಮಾಡುವ ಕೆಲಸ ನಡೆಯುತ್ತಿದ್ದು, ಈಗಲಾದರೂ ರಸ್ತೆ ಕಾಮಗಾರಿ ನಡೆಯಲಿದೆಯಾ ಇಲ್ಲವೇ ಮತ್ತೆ ಸ್ಥಗಿತವಾಗಿದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕರಿಗೆ ಎದುರಾಗಿದೆ. ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿ ಹಾದು ಹೋಗಿರುವ MG ರಸ್ತೆ ರಾಷ್ಟ್ರೀಯ ಹೆದ್ದಾರಿ 234 ಆಗಿದೆ. ಗೌರಿಬಿದನೂರಿನಿಂದ ನಿಮ್ಮಾಕಲಕುಂಟೆವರೆಗೂ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮುಗಿದಿದ್ದು, ಇನ್ನು ನಗರ ವ್ಯಾಪ್ತಿಯಲ್ಲಿರುವ MG ರಸ್ತೆ ಕಾಮಗಾರಿ ನಡೆಯಬೇಕಿದೆ. ಆದರೆ ಕಾಮಗಾರಿ ನಡೆಯಲು ಒತ್ತುವರಿಯಾಗಿರುವ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಬೇಕಿದ್ದು, ಇದು ಅಧಿಕಾರಿಗಳ ಪಾಲಿಗೆ ಸವಾಲಾಗಿ ಪರಿಣಮಿಸಿದೆ. ನಿಮ್ಮಾಕಲಕುಂಟೆ ಪ್ರದೇಶದಿಂದ ಸರಂವಿ ಶಾಲೆಯವರೆಗೆ ಈ ರಾಷ್ಟ್ರೀಯ ಹೆದ್ದಾರಿ ನಗರ ವ್ಯಾಪ್ತಿಯಲ್ಲಿ ಹಾದು ಹೋಗಿದ್ದು, ಈ ಪ್ರದೇಶ ಪೂರ್ತಿ ರಸ್ತೆ ಎರಡೂ ಭಾಗದಲ್ಲಿ ಅಂಗಡಿಗಳಿವೆ. ಹಾಗಾಗಿ ಈ ಅಂಗಡಿಗಳವರು ಪರಿಹಾರ ಕೇಳುತ್ತಿದ್ದು, ಇದೇ ಕಾರಣಕ್ಕೆ ಪದೇ ಪದೇ ರಸ್ತೆ ತೆರವು ಕಾರ್ಯಾಚರಣೆ ಮುಂದೂಡುವುದು, ನಂತರ ಸ್ಥಗಿತವಾಗುವುದು ನಡೆಯುತ್ತಲೇ ಇದೆ. ಆದರೆ ಇದೀಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಗರದವರೆಗೂ ಮುಟ್ಟಿದ್ದು, ಶತಾಯಗತಾಯ ಈ ಬಾರಿ ರಸ್ತೆ ತೆರವು ಕಾರ್ಯಾಚರಣೆ ನಡೆದೇ ತೀರುತ್ತದೆ ಎಂಬ ವಿಶ್ವಾಸದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿದ್ದಾರೆ. MG ರಸ್ತೆ ಮಾರುಕಟ್ಟೆ ಸೇರಿದಂತೆ ಇತರೆ ಕಾರಣಗಳಿಂದ ಸದಾ ವಾಹನ ನಿಬಿಡ ರಸ್ತೆಯಾಗಿದೆ. ಪ್ರತಿನಿತ್ಯ ಸಂಚಾರ ಅಸ್ತವ್ಯಸ್ತವಾಗಿ ರೈತರು ಸೇರಿದಂತೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಪರಿಸ್ಥಿತಿ ಹೀಗಿದ್ರೂ ಅಂಗಡಿಗಳ ಮಾಲೀಕರ ಹಿತ ಕಾಯಲು ಕೆಲ ಜನಪ್ರತಿನಿಧಿಗಳು ರಸ್ತೆ ತೆರವು ಕಾರ್ಯಾಚರಣೆ ನಡೆಸದಂತೆ ಅಡ್ಡಿಪಡಿಸುತ್ತಿದ್ದಾರೆ ಎಂಬ ಆರೋಪಗಳು ಈ ಹಿಂದೆ ಕೇಳಿ ಬಂದಿದ್ವಾ. ಆದರೆ ಇದೀಗ ಮಾರ್ಕ್ ಮಾಡಲಾಗಿದ್ದು, ಯಾವುದೇ ಕ್ಷಣದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. MG ರಸ್ತೆ ಮಧ್ಯ ರಸ್ತೆಯಿಂದ ಉಭಯ ಕಡೆಗಳು 41 ಅಡಿಗಳಂತೆ ಪ್ರಸ್ತುತ ತೆರವು ಮಾಡಲು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾರ್ಕ್ ಮಾಡಿದ್ದಾರೆ. ಅಂದರೆ ನಡು ರಸ್ತೆಯಿಂದ ಎರಡೂ ಕಡೆ ತಲಾ 41 ಅಡಿ ತೆರವು ನಡೆಯಲಿದೆ. ಅಲ್ಲಿಗೆ MG ರಸ್ತೆ 82 ಅಡಿಗಳ ರಸ್ತೆಯಾಗಲಿದೆ. ಇದು ಚರಂಡಿ ಮತ್ತು ಫುಟ್ಪಾತ್ ಸೇರಿ 82 ಅಡಿಗಳ ರಸ್ತೆಯಾಗಲಿದ್ದು, ಫುಟ್ಪಾತ್ ಮತ್ತು ಚರಂಡಿ ಸೇರಿ ಎರಡೂ ಬದಿಯಲ್ಲಿ 41 ಅಡಿಗಳನ್ನು ತೆರವುಗೊಳಿಸುವುದಾಗಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಮಲ್ಲಿಕಾರ್ಜುನ್ CTV ನ್ಯೂಸ್ಗೆ ತಿಳಿಸಿದ್ದಾರೆ.
ಇದೇ ರಸ್ತೆಯನ್ನ ಪ್ರತಿ ಬದಿಯಲ್ಲಿ 50 ಅಡಿಗಳಂತೆ ತೆರವುಗೊಳಿಸಲು ಅಧಿಕಾರಿಗಳು ಮಾರ್ಕ್ ಮಾಡಿದ್ರ. ಆದರೆ ಅದರಿಂದ ನಗರ ವ್ಯಾಪ್ತಿಯ ಆಸ್ತಿ ಮಾಲೀಕರು ತೀವ್ರ ನಷ್ಟಕ್ಕೆ ಗುರಿಯಾಗುತ್ತಾರೆ ಎಂದು ಅಳವತ್ತುಕೊಂಡು ನ್ಯಾಯಾಲಯದ ಮೆಟ್ಟಿಲೇರಿದ್ರ. ಇದರಿಂದ ಪ್ರಸ್ತುತ ಹೆದ್ದಾರಿ ಪ್ರಾಧಿಕಾರದಿಂದ 9 ಅಡಿಗಳನ್ನ ಕಡಿತಗೊಳಿಸಿ 41 ಅಡಿಗಳಿಗೆ ನಿಗದಿ ಮಾಡಲಾಗಿದೆ. ಇದು ಚರಂಡಿ ಮತ್ತು ಫುಟ್ಪಾತ್ ಸೇರಿ ಆಗಿರುವುದರಿಂದ ಅಷ್ಟು ಪ್ರಮಾಣದಲ್ಲಿ ಜನರಿಗೆ ತೊಂದರೆಯಾಗುವುದಿಲ್ಲ ಎಂಬುದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಸಮಜಾಯಿಷಿಯಾಗಿದೆ. ಒಟ್ಟಿನಲ್ಲಿ ಎಂಜಿ ರಸ್ತೆ ತೆರವು ಕಾರ್ಯಾಚರಣೆಗೆ ಇಷ್ಟರಲ್ಲಿ ಮುಹೂರ್ತ ಫಿಕ್ಸ್ ಆಗಲಿದ್ದು, ಅದೇ ರೀತಿಯಲ್ಲಿ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆಗಳ ತೆರವು ಕಾರ್ಯಾಚರಣೆ ಯಾವಾಗ ಎಂದು ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ. ಆದರೆ ಈ 2 ರಸ್ತೆಗಳ ತೆರವು ಮಾಡಲು ಜನಪ್ರತಿನಿಧಿಗಳೇ ಅಡ್ಡಿಯಾಗಿದ್ದಾರೆ ಎಂಬ ಆರೋಪಗಳಿದ್ದು, ಇದರಿಂದ ನಗರದ ಸೌಂದರ್ಯವೇ ಹಾಳಾಗುವಂತಾಗಿದೆ. ಕೂಡಲೇ ಎಂಜಿ ರಸ್ತೆ ಜೊತೆಗೆ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆಗಳ ತೆರವುಗೊಳಿಸುವ ಮೂಲಕ ನಗರದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ರಸ್ತೆ ಅಗಲೀಕರಣ ಪ್ರಾರಂಭ ಆಗಿದೆ. ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯಲ್ಲಿ ರಸ್ತೆಯಿಂದ ಎಡಕ್ಕೆ 12.5 ಅಡಿ, ಬಲಕ್ಕೆ 12.5 ಅಡಿ ಅಂತ ಈಗ ಇಂಜಿನಿಯರ್ಗಳು ಅಳತೆ ಮಾಡ್ತಾ ಇದ್ದಾರೆ. ಇದು ಭಾಳ ವರ್ಷಗಳಾದ್ರೂ ಸ್ವಲ್ಪ ತಡ ಆದ್ರೂ ಇದು ಒಂದು ಒಳ್ಳೆಯ ಸುದ್ದಿನೇ. ಜಿಲ್ಲೆಯಾಗಿ 18 ವರ್ಷಕ್ಕೆ ರಸ್ತೆ ಅಗಲೀಕರಣ ಆಗ್ತಿರೋದು ನಮಗೊಂದು ಸಂತೋಷದ ಸುದ್ದಿ. ಇದೇ ರೀತಿ ಚಿಕ್ಕಬಳ್ಳಾಪುರದ ಒಳಗಿರ್ತಕ್ಕಂತಹ ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆ ಕೂಡ ಇದೇ ರೀತಿ ಅಗಲೀಕರಣ ಆಗಿ ಎಲ್ಲ ಸಾರ್ವಜನಿಕರಿಗೂ ಏನು ತೊಂದರೆ ಆಗ್ತಿದೆ, ಈ ರಸ್ತೆ ಕಿರಿದಾಗಿರೋದ್ರಿಂದ ಅದು ಕೂಡ ಈ ಸರ್ಕಾರ ಯೋಚನೆ ಮಾಡಿ ಅದಕ್ಕೂ ಅದೇ ರೀತಿ ಮಾರ್ಕ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಅಂಗಡಿಗಳವ್ರಿಗೂ ಅಷ್ಟೇ ಯಾರಿಗೂ ಸಾರ್ವಜನಿಕರು ತೊಂದರೆ ಕೊಡ್ದಿರ ನೋಟಿಸ್ ಕೊಟ್ಟು ಅವ್ರಿಗೆ ತ್ವರಿತವಾಗಿ ಒಂದಷ್ಟು ದಿನ ಕಾಲಾವಕಾಶ ಕೊಟ್ಟು ಅವ್ರಿಗೆ ಯಾರಿಗೂ ತೊಂದರೆ ಆಗ್ದಿರ ನೋಡಬೇಕು ಅಂತ ಹೇಳಿ ಸರ್ಕಾರದವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜೀವನದುದ್ದಕ್ಕೂ ಸಮಸ್ಯೆಗಳ ಜಂಜಾಟದಲ್ಲಿಯೇ ಜೀವನ ಸವೆಸಿ ಕೊನೆಯುಸಿರೆಳೆದಾಗ ಮಣ್ಣು ಮಾಡುವ ಚಿರಶಾಂತಿ ಧಾಮದಲ್ಲೂ ನೆಮ್ಮದಿ ದೊರೆಯದ ಸ್ಥಿತಿ ಚಿಕ್ಕಬಳ್ಳಾಪುರದ ಸ್ಮಶಾನಗಳಲ್ಲಿ ನಿರ್ಮಾಣವಾಗಿದೆ ಎಂದು ನಿಮ್ಮ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿತ್ತು. ಅಲ್ಲದೆ ಮಹಾಲಯ ಅಮಾವಾಸ್ಯೆಯ ದಿನ ಸಮಾಧಿಗಳಿಗೆ ಸಂಬಂಧಿಕರು ಪೂಜೆ ಮಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಲಾಗಿತ್ತು. ಇದರಿಂದ ಎಚ್ಚೆತ್ತಿರುವ ನಗರಸಭೆ ಇದೀಗ ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾಗಿದೆ. ಹೌದು, ಇದು ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಕಳೆದ ಕೆಲ ದಿನಗಳ ಹಿಂದೆ ಚಿರಶಾಂತಿ ಧಾಮದಲ್ಲೂ ಇಲ್ಲ ನೆಮ್ಮದಿ ಎಂಬ ತಲೆಬರಹದಡಿ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿದ್ದ. ಸ್ಮಶಾನಗಳಲ್ಲಿ ಗಿಡಗಂಟಿಗಳು ಬೆಳೆದು ಸಮಾಧಿಗಳು ಕಾಣದಂತಾಗಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತ. ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾಗಬೇಕೆಂದು ಆಗ್ರಹಿಸಿದ್ವು. ಇದರಿಂದ ಎಚ್ಚೆತ್ತಿರುವ ನಗರಸಭೆ ಇದೀಗ ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾಗಿದೆ. ನಗರಸಭೆ ಮೇಸ್ತ್ರಿಗಳು ಪೌರ ಕಾರ್ಮಿಕರಿಂದ ಇಂದು ಬೆಳಗ್ಗಿನಿಂದಲೇ ಸ್ಮಶಾನಗಳ ಸ್ವಚ್ಛತೆ ಮಾಡಲಾಗುತ್ತಿದೆ. ಸ್ಮಶಾನಗಳಲ್ಲಿ ಬೆಳೆದಿರುವ ಪೊದೆಗಳಿಂದಾಗಿ ಸಮಾಧಿಗಳೇ ಕಾಣಿಸದ ಸ್ಥಿತಿ ನಿರ್ಮಾಣವಾಗಿದ್ದು, ಬೃಹತ್ತಾಗಿರುವ ಪೊದೆಗಳನ್ನು ತೆರವುಗೊಳಿಸಿ ಕಸ ಕಡ್ಡಿ ಸ್ವಚ್ಛ ಮಾಡಲಾಗುತ್ತಿದೆ. ಇದರಿಂದ ಸಾರ್ವಜನಿಕ ವಲಯದಲ್ಲಿ ನಗರಸಭೆ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ನಾಳೆ ಗೌರಿ ಗಣೇಶ ಹಬ್ಬ ಇದ್ದು, ಮೃತಪಟ್ಟ ಪೂರ್ವಿಕರ ಸಮಾಧಿಗಳಿಗೆ ಗೌರಿ ಗಣೇಶ ಹಬ್ಬದಂದು ಪೂಜೆ ಸಲ್ಲಿಸುವ ಸಂಪ್ರದಾಯ ಇದ್ದು, ನಾಳೆ ಬಹುತೇಕರು ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸಲು ಸ್ಮಶಾನಕ್ಕೆ ಆಗಮಿಸಲಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡಿರುವ ನಗರಸಭೆ ಅಧಿಕಾರಿಗಳು ಇಂದು ಸ್ಮಶಾನ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಸಮಾಧಿಗಳೇ ಕಾಣಿಸದಂತೆ ಬೆಳೆದುಕೊಂಡಿದ್ದ ಪೊದೆಗಳು ಸ್ವಚ್ಛವಾಗಿ ಇದೀಗ ಸಮಾಧಿಗಳು ಕಾಣಿಸುತ್ತಿದ್ದು,
ಜನರಿಗೆ ಸಮಾಧಿಗಳನ್ನು ಗುರುತಿಸಿ ಪೂಜೆ ಸಲ್ಲಿಸಲು ಅನುವು ಮಾಡಿಕೊಡಲಾಗಿದೆ. ಚಿಕ್ಕಬಳ್ಳಾಪುರದ ಎಚ್ಎಸ್ ಗಾರ್ಡನ್ನಲ್ಲಿರುವ ನಕ್ಕಲಕುಂಟೆ ಸ್ಮಶಾನ, ವಾಪಸಂದ್ರದಲ್ಲಿರುವ ಸ್ಮಶಾನ ಸೇರಿದಂತೆ ಹಲವು ಸ್ಮಶಾನಗಳನ್ನು ಇಂದು ಸ್ವಚ್ಛಗೊಳಿಸಲಾಗಿದ್ದು, ನಾಳೆ ಹಬ್ಬದ ವಿಶೇಷವಾಗಿ ಸಮಾಧಿಗಳಿಗೆ ಪೂಜೆ ಸಲ್ಲಿಸಲು ಬರುವವರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಿರುವ ನಗರಸಭೆಗೆ ಅಧಿಕಾರಿಗಳಿಗೆ ನಾಗರಿಕರು ಅಭಿನಂದನೆ ಸಲ್ಲಿಸಿದ್ದಾರೆ. ರವಿ ಅಂತ ನಮ್ಮ ಹೆಸರು, ವಾರ್ಡ್ ನಂಬರ್ 24 ಮಾಜಿ ಸದಸ್ಯರು. ಈಗ ಹಾಲಿ ನಮ್ಮ ಅತ್ತಿಗೆಯವರು ಸದಸ್ಯರಾಗಿದ್ದಾರೆ. ಈ ವಾಪಸಂದ್ರ ರುದ್ರಭೂಮಿ ಸ್ಮಶಾನದಲ್ಲಿ ವರ್ಷಕ್ಕೆ 2 ಸಾರಿ ಕ್ಲೀನ್ ಮಾಡ್ತೀವಿ ನಾವು. ಇದಕ್ಕೆ ಸಹಾಯ ಮಾಡೋರು ನಮ್ಮ ನಗರಸಭಾ ಸಿಬ್ಬಂದಿ, ಪೌರ ಕಾರ್ಮಿಕರು, ಪೌರಾಯುಕ್ತರು, ಹೆಲ್ತ್ ಡಿಪಾರ್ಟ್ಮೆಂಟವರೆಲ್ಲ ಬಂದು ಸಹಕರಿಸ್ತಾರೆ. ವರ್ಷಕ್ಕೆ 2 ಸಾರಿ ಪೂಜೆ ಮಾಡ್ತಾರೆ. ಇಲ್ಲಿ ಗಿಡಗಂಟೆಗಳು ಜಾಸ್ತಿ ಬೆಳೆದಿರುತ್ತೆ ಮತ್ತು ಹಾವುಗಳ ಕಾಟ ಜಾಸ್ತಿ ಇರುತ್ತೆ. ನಾವು ಹೇಳಿದ ತಕ್ಷಣ ನಮ್ಮ ಪೌರಾಯುಕ್ತರು, ಹೆಲ್ತ್ ಡಿಪಾರ್ಟ್ಮೆಂಟವರು, ಪೌರ ಕಾರ್ಮಿಕರು ಎಲ್ಲ ಬಂದು ನಮಗೆ ಸಹಕರಿಸಿರ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿ ಗಣೇಶ ಹಬ್ಬ ಆಗಮಿಸಿದೆ. ಎಲ್ಲೆಲ್ಲೂ ಗಣಪತಿ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ನಡೆಯುತ್ತಿವೆ. ಕಳೆದ 4-5 ದಿನಗಳಿಂದ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಇದ್ದು ಹೂವಿನ ಇಳುವರಿ ಕುಂಠಿತವಾಗಿದೆ. ಆದರೂ ಬಂದಿರುವ ಹೂವಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುತ್ತಿದ್ದು, ರೈತರು ಮಾತ್ರವಲ್ಲದೆ ವ್ಯಾಪಾರಿಗಳ ಮೊಗದಲ್ಲಿಯೂ ಮಂದಹಾಸ ಮೂಡುತ್ತಿದೆ. ವೀಕ್ಷಕರೇ, ಕಾಣುತ್ತಿದೆಯಲ್ಲ, ಹಳದಿ, ಕೆಂಪು, ಗುಲಾಬಿ ಸೇರಿದಂತೆ ಹಲವು ಬಣ್ಣದ ಹೂವಿನ ರಾಶಿಗಳು. ಇದು ಚಿಕ್ಕಬಳ್ಳಾಪುರ ಹೊರವಲಯದ ಕೆವಿ ಕ್ಯಾಂಪಸ್ ಬಳಿ ಇರುವ ಹೂವಿನ ಮಾರುಕಟ್ಟೆಯ ದೃಶ್ಯಗಳು. ಇಲ್ಲಿ ತಾವರೆ, ಸೇವಂತಿಗೆ, ಗುಲಾಬಿ, ಬಟನ್ಸ್, ಮಾರಿಗೋಲ್ಡ್ ಹೀಗೆ ಬಗೆಯ ಹೂವು ರಾಶಿಯಾಗಿ ಮಾರುಕಟ್ಟೆಗೆ ಬರುತ್ತಿದೆ. ಬಂದ ಹೂವು ಅಷ್ಟೇ ವೇಗದಲ್ಲಿ ಮಾರಾಟವಾಗ್ತಿದೆ. ಅದರಲ್ಲೂ ಹಬ್ಬದ ಕಾರಣ ಹೂವಿನ ಬೆಲೆಯಲ್ಲಿಯೂ ಏರಿಕೆಯಾಗಿದೆ. ಈ ಬಾರಿ ಗಣೇಶ ಹಬ್ಬಕ್ಕಾಗಿ ಹೂಗಳಿಗೆ ಬಂಗಾರದ ಬೆಲೆ ದೊರಕಿದ್ದು, ಇದರ ಪರಿಣಾಮ ರೈತರ ಆದಾಯವು ಹೆಚ್ಚಲಿದೆ ಎಂಬ ಆಶಾಭಾವನೆ ಎಲ್ಲರಲ್ಲೂ ಇದೆ. ಇದೀಗ ತಾನೇ ಶ್ರಾವಣ ಮಾಸ ಮುಗಿದಿದ್ದು ಸಾಲು ಹಬ್ಬಗಳಿವೆ. ಹಾಗಾಗಿಯೇ ರೈತರು ಗೌರಿ ಗಣೇಶ ಹಬ್ಬಕ್ಕೆ ತೋಟದಲ್ಲಿ ಹೂ ಬರುವ ರೀತಿಯಲ್ಲಿ ಸಸಿ ನಾಟಿ ಮಾಡುತ್ತಾರೆ. ಹಾಗಾಗಿ ಇದೀಗ ಜಿಲ್ಲೆಯ ಹೂವಿನ ತೋಟಗಳು ಹೂವಿನಿಂದ ಕಂಗೊಳಿಸುತ್ತಿದ್ದು ರೈತರಿಗೂ ಉತ್ತಮ ಬೆಲೆ ಸಿಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುತೇಕ ರೈತರು ಹೂವಿನ ಬೆಳೆಗಾರರಿದ್ದು ಗಣೇಶ ಹಬ್ಬದ ವೇಳೆ ಹೂವಿಗೆ ಹೆಚ್ಚಿನ ಬೇಡಿಕೆ ಇರುವುದು ಸಹಜ. ಅಲ್ಲದೆ ಜಿಲ್ಲೆಯಲ್ಲಿ ಬೆಳೆಯುವ ಹೂವು ವಿದೇಶಿಗಳಿಗೆ ರಫ್ತಾಗುತ್ತಿದ್ದು, ಇಲ್ಲಿ ನೀರಿನ ಕೊರತೆ ಇದ್ದರೂ ಹೂವು, ಹಣ್ಣು, ತರಕಾರಿಗೆ ಕೊರತೆ ಇಲ್ಲ ಎಂಬ ಸ್ಥಿತಿಯಲ್ಲಿ ಶ್ರಮಜೀವಿಗಳಾಗಿದ್ದಾರೆ ಇಲ್ಲಿನ ರೈತರ. ಇದೀಗ ಹೂವು ಇವರಿಗೆ ಯಶಸ್ಸನ್ನ ತರುತ್ತಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಹೂಗಳ ಬೆಲೆ ಗಗನಕ್ಕೇರುತ್ತಿದ್ದು, ಇದರಿಂದ ರೈತರಲ್ಲಿ ಆರ್ಥಿಕ ಸುಧಾರಣೆಗೆ ಅವಕಾಶ ಸಿಕ್ಕಂತಾಗಿದೆ. ಇವತ್ತು ಹೂವಿನ ವ್ಯಾಪಾರ ತುಂಬ ಚೆನ್ನಾಗಿದೆ. ಮಳೆ ಇಲ್ದಿರೋದ್ರಿಂದ ಇವತ್ತು ಸ್ವಲ್ಪ ವ್ಯಾಪಾರ ಚೆನ್ನಾಗಿತ್ತು. ನಿನ್ನೆ ಹೂವು ತುಂಬ ಜಾಸ್ತಿ ಬಂದಿತ್ತು ಮಾರ್ಕೆಟ್ಗೆ. ಮೊನ್ನೆ ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ನಿನ್ನೆ ಮಳೆ ಇರಲಿಲ್ಲ, ಅದರಿಂದ ಸರಕು ಜಾಸ್ತಿ ಬಂದಿತ್ತು. ನಿನ್ನೆ ಸ್ವಲ್ಪ ಡೌನ್ ಇತ್ತು. ಇವತ್ತು ಸ್ವಲ್ಪ ಸರಕು ಕಡಿಮೆ ಇರೋದ್ರಿಂದ ರೇಟ್ಗಳೆಲ್ಲ ಸ್ವಲ್ಪ ಪರವಾಗಿಲ್ಲ. ಇವತ್ತು ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಸ್ವಲ್ಪ ಪರವಾಗಿಲ್ಲ. ಶಾವಂತಿಗೆ ಎಲ್ಲ 180-200 ರೂಪಾಯಿ ಆಯಿತು. ರೋಸ್ ಎಲ್ಲ 200-220 ರೂಪಾಯಿ, 250ವರೆಗೂ ನಡೆದಿದೆ. ಹೂವಿನ ಮಾರುಕಟ್ಟೆಯಲ್ಲಿ ವಹಿವಾಟು ಹೇಗಿದ್ದರೂ ಚಿಲ್ಲರೆಯಾಗಿ ಹೂವಿನ ಮಾರಾಟ ಮಾಡುವ ವ್ಯಾಪಾರಿಗಳಂತೂ ರೈತರಿಗಿಂತ ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದು. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಸೇವಂತಿಗೆ 200 ರೂಪಾಯಿ, ಗುಲಾಬಿ 200, ಮಾರಿಗೋಲ್ಡ್ 170, ಕನಕಾಂಬರ 800, ಮಲ್ಲಿಗೆ 800 ರುಗಳಿಗೆ ಮಾರಾಟವಾಗುತ್ತಿದೆ. ಕಳೆದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಲಿಸಿದರೆ ಪ್ರಸ್ತುತ ಗೌರಿ ಗಣೇಶ ಹಬ್ಬಕ್ಕೆ ಹೂವಿನ ಬೆಲೆಯ ತೀರಾ ಕಡಿಮೆ ಎನ್ನಬಹುದು. ಆದರೆ ಮಾಮೂಲಿ ದಿನಗಳಿಗಿಂತ ಹೆಚ್ಚು ಬೆಲೆಗೆ ಮಾರಾಟವಾಗುತ್ತಿರುವ ಕಾರಣ ರೈತರಲ್ಲಿ ಸಮಾಧಾನ ಕಾಣುತ್ತಿದೆ. ಇನ್ನು ಕಳೆದ 4-5 ದಿನಗಳಿಂದ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿದ್ದು, ಹೀಗೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿದ್ರೆ ಹೂವು ಮಂಕಾಗುವ ಆತಂಕ ಎದುರಾಗಿದೆ. ಇದೇ ಸಮಯಕ್ಕೆ ಗೌರಿ ಗಣೇಶ ಹಬ್ಬ ಆಗಮಿಸಿದ್ದು ಶೀಘ್ರದಲ್ಲಿಯೇ ದಸರಾ ಸೇರಿದಂತೆ ಹಲವು ಸಾಲು ಹಬ್ಬಗಳಿವೆ. ಒಟ್ಟಿನಲ್ಲಿ ರೈತರಿಗೆ ಉತ್ತಮ ಫಸಲು ಮತ್ತು ಬೆಲೆ ಸಿಗಲಿದೆ ಎಂಬ ನಿರೀಕ್ಷೆ ಇದೆ. ಈಗ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಒಳ್ಳೆ ಬೆಳೆಗಳಿದ್ದಾವೆ.
ಶಾಮಂತಿ ಬಂದು 200 ರೂಪಾಯಿ, 150ರಿಂದ 200 ರೂಪಾಯಿ. ರೋಸ್ ಹೂವು ಬಂದು 150ರಿಂದ 220 ರೂಪಾಯಿವರೆಗೂ ಇದೆ. ಮತ್ತು ಮಾರಿಗೋಲ್ಡ್ ಶಾಮಂತಿ ಬಂದು 120ರಿಂದ 180 ರೂಪಾಯಿ. ಚೆಂಡು ಹೂವು ಬಂದು 30ರಿಂದ 50 ರೂಪಾಯಿ. ಗಣೇಶ ಗೌರಿ ಹಬ್ಬದ ಪ್ರಯುಕ್ತ ಒಳ್ಳೆ ಬೆಲೆಗಳಿದೆ. ರೈತರಿಗೂ ಒಳ್ಳೆ ಅನುಕೂಲ ಆಗ್ತಾ ಇದೆ, ಪರವಾಗಿಲ್ಲ. ಮರ್ಚೆಂಟ್ಗೂ ಆಗಲಿ ರೈತರಿಗಾಗಲಿ ಸ್ವಲ್ಪ 2 ದಿವಸದಿಂದ ಮೊದಲು ಸ್ವಲ್ಪ ಮಳೆ ಬಿದ್ದು ಸ್ವಲ್ಪ ಪಾರ್ಸಲ್ ಹೋಗಲಿಲ್ಲ, ಸ್ವಲ್ಪ ರೇಟ್ ಕಡಿಮೆ ಆಗಿತ್ತು. ತಿರುಗಿ ನೆನ್ನೆ ಇವತ್ತು ನಾಳೆ ಎಲ್ಲನೂ ಒಳ್ಳೆ ರೇಟ್ಗಳಿದ್ದಾವೆ, ಪರವಾಗಿಲ್ಲ ಸರ್. ಒಳ್ಳೆ ಬೆಲೆಗಳು ಬರ್ತಾ ಇದೆ. ಕನಕಾಂಬರ ಮತ್ತು ಇದು ಯಾವುದು ಮಲ್ಲಿಗೆ ಹೂವು ಇವೆಲ್ಲ 700 ರೂಪಾಯಿ 800 ರೂಪಾಯಿ ಕಿಲೋ ಇದ್ದಾವೆ. ಒಳ್ಳೆ ಬೆಲೆಗಳಿದ್ದಾವೆ ಸರ್, ಪರವಾಗಿಲ್ಲ. ಮತ್ತು ಏನು ಅಂದರೆ ನಮ್ಮ ರೈತರಿಗೆ ಈ ಮಾರ್ಕೆಟ್ ಮಾತ್ರ ತುಂಬ ಸಮಸ್ಯೆ ಸರ್. ಟ್ರಾಫಿಕ್ ಎಲ್ಲ ಜಾಮ್ ಆಗೋಗ್ಬಿಟ್ಟು ಪಾಪ ಅವ್ರು ಹೂವು ಗಾಡಿಯಲ್ಲಿ ಎತ್ಕೊಂಬರೋಕ್ಕಾಗ್ತಾ ಇಲ್ಲ. ಹೊತ್ಕೊಂಬರ್ಬೇಕು ಸರ್ ಮೇನ್ ರೋಡಿಂದ. ಅದೊಂದು ಸಮಸ್ಯೆ ಮಾತ್ರ ತುಂಬ ಸಮಸ್ಯೆ. ಆದಷ್ಟು ಬೇಗ ಒಂದು ಮಾರುಕಟ್ಟೆ ಮಾಡಿಕೊಟ್ರೆ ರೈತರಿಗೂ ಆಗಲಿ ವರ್ತಕರಿಗಾಗಲಿ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಸರ್. ಒಟ್ಟಾರೆ ಗಣೇಶ ಹಬ್ಬದ ಸಂಭ್ರಮದ ಜೊತೆಗೆ ರೈತರು ತಾವು ಬೆಳೆದ ಹೂಗಳಿಗೆ ಹೆಚ್ಚಿನ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ಗ್ರಾಹಕರಿಗೆ ಬೆಲೆ ಏರಿಕೆಯಿಂದಾಗಿ ಜೇಬಿಗೆ ಕತ್ತರಿ ಬಿದ್ದರೂ ಹಬ್ಬದ ಸಂಭ್ರಮಕ್ಕೆ ತೊಂದರೆಯಾಗದೆ ಎಲ್ಲರೂ ಹೂ ಖರೀದಿಯಲ್ಲಿ ನಿರತರಾಗಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು. ಏಕದಂತಂ ಮಹಾಕಾಯಂ ಲಂಬೋದರ ಗಜಾನನಂ ವಿಘ್ನನಾಶಕರ್ಮ ದೇವಂ ಹೇರಂ ಪ್ರಾಣಮಾಮ್ಯಹಂ. ಈ ಗಣೇಶ ಚತುರ್ಥಿಯ ವಿಶೇಷ ಸಂದರ್ಭದಲ್ಲಿ ಗಣಪ ನಿಮಗೆ ಸಕಲ ಐಶ್ವರ್ಯ ಆರೋಗ್ಯ ನೀಡಿ ಹಾರೈಸಲಿ. ಗಣೇಶ ಚತುರ್ಥಿಯ ಶುಭ ಹಾರೈಕೆಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ SN ಸುಬ್ಬಾರೆಡ್ಡಿ, ಶಾಸಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU,
ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಕ್ರಮ ಸಂಬಂಧ ಹಿನ್ನೆಲೆಯಲ್ಲಿ ಮಚ್ಚಿನಿಂದ ಕೊಚ್ಚಿ ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಿರುವ ಘಟನೆ ನಂಜನಗೂಡು ತಾಲೂಕಿನ ಹುಣಸನಾಳು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 42 ವರ್ಷದ ರಂಗಸ್ವಾಮಿ ಕೊಲೆಯಾದ ವ್ಯಕ್ತಿಯಾಗಿದ್ದು, ಕೊಲೆ ಮಾಡಿರುವ ಆರೋಪ ಹೊತ್ತಿರುವ ಮಹದೇವ ಶೆಟ್ಟಿ ಪರಾರಿಯಾಗಿದ್ದಾನೆ. ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಮಚ್ಚಿನಿಂದ ವ್ಯಕ್ತಿಯೊಬ್ಬನನ್ನ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ನಂಜನಗೂಡು ತಾಲೂಕಿನ ಹುಣಸನಾಳು ಗ್ರಾಮದಲ್ಲಿ ನಡೆದಿದೆ. ಮಹದೇವ ಶೆಟ್ಟಿ ಪತ್ನಿ ಜೊತೆ ರಂಗಸ್ವಾಮಿ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದ್ದು, ಇದೇ ವಿಚಾರವಾಗಿ ರಂಗಸ್ವಾಮಿ ಮತ್ತು ಮಹದೇವ ಶೆಟ್ಟಿ ನಡುವೆ ಕೆಲ ದಿನಗಳ ಹಿಂದೆ ಗಲಾಟೆ ನಡೆದಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಇಂದು ರಂಗಸ್ವಾಮಿ ಗ್ರಾಮದ ಬೇಕರಿಯ ಬಳಿ ಕುಳಿತಿದ್ದ ವೇಳೆ ಮಹದೇವ ಶೆಟ್ಟಿ ಮತ್ತು ರಂಗಸ್ವಾಮಿ ಇಬ್ಬರ ನಡುವೆ ಗಲಾಟೆ ನಡೆದು ಜಗಳ ವಿಕೋಪಕ್ಕೆ ತಿರುಗಿದ ಪರಿಣಾಮ ಮಹದೇವ ಶೆಟ್ಟಿ ರಂಗಸ್ವಾಮಿಯ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್, ಡಿವೈಎಸ್ಪಿ ರಘು, ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಸುನಿಲ್ ಕುಮಾರ್, ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯ ಸೆರೆಗಾಗಿ ಬಲೆ ಬೀಸಿದ್ದಾರೆ. ಈ ಸಂಬಂಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ತಲೆತಲಾಂತರಗಳಿಂದ ಶೋಷಣೆಗೆ ಒಳಗಾಗಿರುವ ಅಸ್ಪೃಶ್ಯ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡುವಂತೆ ನ್ಯಾಯಾಲಯದ ಆದೇಶವಿದ್ದರೂ ನಿರ್ಲಕ್ಷ್ಯ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಸೆಪ್ಟೆಂಬರ್ 12ರಂದು ರಾಜ್ಯ ಎಲ್ಲ ಜಿಲ್ಲೆಗಳಲ್ಲಿಯೂ ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರದ ನಿರ್ಲಕ್ಷ್ಯ ಮುಂದುವರಿದರೆ ಮುಖ್ಯಮಂತ್ರಿಗಳ ನಿವಾಸಕ್ಕೂ ಮುತ್ತಿಗೆ ಹಾಕುವುದಾಗಿ ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಎಚ್ಚರಿಕೆ ನೀಡಿದರು. ಶತಶತಮಾನಗಳಿಂದ ಶೋಷಿತರಾಗಿ ಅಸ್ಪೃಶ್ಯರೆಂಬ ಹಣೆಪಟ್ಟಿ ಕಟ್ಟಿಕೊಂಡು ಸಂಕಷ್ಟ ಪಡುತ್ತಿರುವ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡುವಂತೆ ನ್ಯಾಯಾಲಯ ಹೇಳಿದ್ರು. ರಾಜ್ಯದ ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಚುನಾವಣೆಗೂ ಮೊದಲು ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ ಅನುಷ್ಠಾನ ಮಾಡುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿದ್ದ ಸಿದ್ದರಾಮಯ್ಯ ಅವರು ಇದೀಗ ನ್ಯಾಯಾಲಯದ ಆದೇಶ ಬಂದರೂ ಎಲ್ಲಾ ಸಮುದಾಯಗಳನ್ನ ಕರೆದು ಮಾತನಾಡುವ ಮಾತುಗಳನ್ನಾಡುತ್ತಿರುವುದು ಈ ಸಮುದಾಯಗಳಿಗೆ ಮಾಡುತ್ತಿರುವ ಅಪಮಾನ ಎಂದು ಆರೋಪಿಸಿದ್ರ. ಇನ್ನು 2013ರಿಂದ 2018ರವರೆಗೆ 5 ವರ್ಷ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು ಆ ಅವಧಿಯಲ್ಲಿಯೂ ಸದಾಶಿವ ಆಯೋಗದ ವರದಿ ಅನುಷ್ಠಾನ ಮಾಡದೆ ಕಾಲಹರಣ ಮಾಡಿದ್ರ. ತಳ ಸಮುದಾಯಗಳ ಪರ ಎಂದು ಹೇಳುತ್ತಾ ಅವರ ಮತ ಪಡೆದು ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ನೀಡದ ಕಾರಣ 2018ರಲ್ಲಿ ಈ ಸಮುದಾಯಗಳು ಅವರನ್ನ ತಿರಸ್ಕಾರ ಮಾಡಿದ್ವ. ಆದರೂ ಇದೀಗ ಮತ್ತೆ ಮೀನಾಮೇಷ ಎಣಿಸುತ್ತಿರುವುದು ವಿಪರ್ಯಾಸ ಎಂದ್ರ. ಇನ್ನು ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಕೊನೆ ಕ್ಷಣದಲ್ಲಿ ಒಳ ಮೀಸಲಾತಿಯನ್ನ ಪ್ರಕಟಿಸಿದ್ರ. ಆದರೆ ಅದು ತರಾತುರಿಯಲ್ಲಿ ಮಾಡಲಾಗಿದೆ. ಅದನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವುದಾಗಿ ಹೇಳಿದ ಸಿದ್ದರಾಮಯ್ಯನವರು ಇದೀಗ ಎಲ್ಲಾ ಸಮುದಾಯಗಳನ್ನ ಕರೆದು ಮಾತನಾಡಿ ನಂತರ ಒಳ ಮೀಸಲಾತಿ ಅನುಷ್ಠಾನದ ಬಗ್ಗೆ ಯೋಚಿಸಿರುವುದಾಗಿ ಕೇಂದ್ರ ಸಮಿತಿ ತೀರ್ಮಾನದಂತೆ ನಡೆದುಕೊಳ್ಳುವುದಾಗಿ ಹೇಳುತ್ತಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಅನುಷ್ಠಾನ ಮಾಡುವ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೊಂದಲದಲ್ಲಿದ್ದಾರೆ. ನಿದ್ದೆ ಮಾಡುತ್ತಿರುವ ಮುಖ್ಯಮಂತ್ರಿಗಳನ್ನ ಬಡಿದೆಬ್ಬಿಸಲು ಸೆಪ್ಟೆಂಬರ್ 12ರಂದು ತಮಟೆ ಚಳುವಳಿ ಹಮ್ಮಿಕೊಂಡಿರುವುದಾಗಿ ಹೇಳಿದ್ರ. 12ರ ಹೋರಾಟಕ್ಕೂ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಅನುಷ್ಠಾನ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು. ಅಲ್ಲದೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಕಾರ್ಯವೂ ನಡೆಯಲಿದೆ. ಜೊತೆಗೆ ಇವರ ನಿರ್ಲಕ್ಷ್ಯ ಹೀಗೆ ಮುಂದುವರೆದಲ್ಲಿ 2018ರ ಜನಾಭಿಪ್ರಾಯ ಪುನರಾವರ್ತನೆಯಾಗುವುದು ಖಚಿತ ಎಂದು ಬಾಲಕುಂಟಹಳ್ಳಿ ಗಂಗಾಧರ್ ಭವಿಷ್ಯ ನುಡಿದ್ರ. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತದೆ ಅಂದರೆ, ಈಗ ಎಲೆಕ್ಷನ್ ಟೈಮಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಹೇಳ್ತದೆ ಸದಾಶಿವ ಆಯೋಗಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ. ಆದರೆ ಇದುವರೆಗೂ ಕರ್ನಾಟಕ ಸರ್ಕಾರ ಯಾವುದೇ ಒಂದು ವಿಧದ ತೀರ್ಮಾನ ತಗೊಳ್ಳೋಕ್ಕಾಗಿಲ್ಲ. ಯಾಕಂದರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ನಾವು ಏನು ಹೇಳ್ತೇನೆ ಅಂದರೆ, ಈಗಾಗಲೇ ನೀವು ಸದಾಶಿವ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸದಾಶಿವ ಆಯೋಗವನ್ನು ನಾವು ಅಧಿಕಾರಕ್ಕೆ ಬಂದೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ಆದರೆ 5 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ರಿ. 5 ವರ್ಷನೂ ಅದ್ರ ಬಗ್ಗೆ ನೀವು ಕಿಂಚತ್ತೂ ಎಲ್ಲೂ ಒಂದು ಕಡೆ ಅದನ್ನು ಪ್ರಸ್ತಾಪ ಮಾಡೋಕ್ಕಾಗಿಲ್ಲ. ಆಮೇಲೆ BJP ಸರ್ಕಾರ ಬಂತು.
BJP ಸರ್ಕಾರ ಬಂದ ಮೇಲೆ ಅವರು ಎಲೆಕ್ಷನ್ ಟೈಮಲ್ಲಿ ತರಾತುರಿಯಲ್ಲಿ ಮಾಡಿದ್ರು. ನಾವು ಹಂಗಲ್ಲ, ನಾವು ಸರ್ಕಾರ ಬಂದ ತಕ್ಷಣ ಮೊದಲನೇ ಅಧಿವೇಶನದಲ್ಲಿಟ್ಟು ನಾವು ಇದನ್ನು ಜಾರಿ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಸಹ ತಾವು ಬಿಟ್ರಿ. ಆದರೆ ನೀವು ಮತ್ತೆ ಮುಖ್ಯಮಂತ್ರಿ ಆದಾಗ ಈಗಲೂ ನೀವು ಅದನ್ನು ಮಾಡೋಕ್ಕಾಗಿಲ್ಲ, ಸೆಷನ್ನಲ್ಲೂ ಇಡೋಕ್ಕಾಗಿಲ್ಲ, ಅದರ ಬಗ್ಗೆ ಕಿಂಚಿತ್ತೂ ನಿಮಗೆ ಕಾಳಜಿ ಇಲ್ಲ ಅಂತ ಎತ್ತಿ ತೋರಿಸೋಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಅದಕ್ಕೆ ನೀವು ನಿದ್ದೆ ಹೋಗಿ ಮಲಗಿದ್ದೀರ ಅಂತ ಹೇಳ್ಬಿಟ್ಟು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ನಿಮ್ಮನ್ನು ಎಬ್ಬರಿಸೋದಕ್ಕೆ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 12ನೇ ತಾರೀಕು ಇವತ್ತು ತಮಟೆ ಚಳವಳಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಾವು ಆ ಕಾರ್ಯಕ್ರಮ ಮುಗಿದ ಮೇಲೆ ಏನಾದರೂ ನೀವು ಮತ್ತೆ ಅದನ್ನು ಮೂಲೆ ಗುಂಪು ಮಾಡೋ ಕಡೆ ಹೊರಟ್ರೆ ನಾವು ಮುಖ್ಯಮಂತ್ರಿ ಮನೆ ಮುಂದೆ ನಾವು ಮುತ್ತಿಗೆ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹಮ್ಮಿಕೋಬೇಕಾಗಿದೆ ಅಂತ ಈಗಾಗಲೇ ರಾಜ್ಯ ಸಮಿತಿಯಲ್ಲಿ ಆದೇಶ ಆಗಿದೆ. ರಾಜ್ಯ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಅದರಂತೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ವರ್ಗೀಕರಣ ಬಗ್ಗೆ ನೀವು ಕಾಳಜಿ ವಹಿಸಿ ಮಾಡಿಲ್ಲ ಅಂದರೆ ನಾವು ನಿಮ್ಮ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಿ ಮುಂದಿನ ದಿನಗಳಲ್ಲಿ ಏನು ನೀವು 2018 ಅಧಿಕಾರ ಕಳ್ಕೊಂಡ್ರಿ ಅದೇ ಮತ್ತೆ ಮರುಕಳಿಸ್ತದೆ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಯವರಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಎರಡು ಕೊಠಡಿಗಳ ಸರ್ಕಾರಿ ಶಾಲೆಯನ್ನ 10 ಕೊಠಡಿಗಳ ವಿಶಾಲ ಶಾಲೆಯಾಗಿ ಮಾಡಿದ್ದಲ್ಲದೆ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದ ಶಿಕ್ಷಕಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಸಿಕ್ಕಿದೆ. ಶಿಕ್ಷಕ ಮನೆತನದಿಂದ ಬಂದ ಹಿನ್ನೆಲೆಯಲ್ಲಿ ಅವರ ಒಡಹುಟ್ಟಿದ 6 ಮಂದಿ ಸಹೋದರಿಯರು ಶಿಕ್ಷಕಿಯರು. ಕೈ ಹಿಡಿದ ಪತಿಯು ಶಿಕ್ಷಕ, ಜೊತೆಗೆ ಮಗಳು ಶಿಕ್ಷಕಿಯಾಗುವುದು ವಿಶೇಷವಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಬೇಡಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಮಂಗಳಗೌರಿ ಅವರಿಗೆ 2024ನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಲಭಿಸಿದೆ. ತಮ್ಮ 21ನೇ ವಯಸ್ಸಿನಲ್ಲೇ ಶಿಕ್ಷಕ ವೃತ್ತಿ ಆರಂಭಿಸಿರುವ ಅವರು ಕಳೆದ 34 ವರ್ಷಗಳು ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ದು ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನ ದಾರೆ ಎರೆದಿದ್ದಾರೆ. 2016ರಲ್ಲಿ ಬೇಡಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಬಂದ ಅವರು ಶಾಲೆಯ ವಾತಾವರಣವನ್ನ ಬದಲಾಯಿಸಿದ್ರು. 2 ಕೊಠಡಿಯಲ್ಲಿದ್ದ ಶಾಲೆಯನ್ನ ಇಂದು 10 ಕೊಠಡಿಗಳ ವಿಶಾಲ ಶಾಲೆಯನ್ನಾಗಿ ಬದಲಾಯಿಸಿದ್ದಾರೆ. ದಾನಿಗಳು ಮತ್ತು ವಿವಿಧ ಕಂಪನಿಗಳ CSR ಅನುದಾನದಲ್ಲಿ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದ್ದಾರೆ. 2 ಎಕರೆ ವಿಸ್ತೀರ್ಣವಿರುವ ಶಾಲೆಯನ್ನ ಉದ್ಯಾನವನದಂತೆ ಬದಲಾಯಿಸಿದ್ದಾರೆ. ಜೊತೆಗೆ ಸೋಲಾರ್ ವಿದ್ಯುತ್, ಕಂಪ್ಯೂಟರ್, ವಿಶಾಲವಾದ ಡೈನಿಂಗ್ ಹಾಲ್ ಮತ್ತು ಹೈಟೆಕ್ ಶೌಚಾಲಯದ ಸೌಲಭ್ಯವನ್ನ ಶಾಲೆಗೆ ತರುವಲ್ಲಿ ಶ್ರಮಿಸಿದ್ದಾರೆ. ಮಂಗಳಗೌರಿ MH ಅವರು ಬೆಂಗಳೂರಿನಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದು ರಾಜ್ಯಮಟ್ಟದ ಶಿಕ್ಷಕಿ ಪ್ರಶಸ್ತಿಗೆ ಪಾತ್ರರಾಗಿರುವ ಅವರನ್ನ ಗಣ್ಯರು ಸನ್ಮಾನಿಸುವ ಮೂಲಕ ಅಭಿನಂದಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಭಾರತ ಸೇವಾದಳ ತಾಲೂಕು ಅಧ್ಯಕ್ಷ RV ಮಹೇಶ್ ಕುಮಾರ್, ಮಂಗಳಗೌರಿ ಅವರು ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳಂತೆ ಕಂಡವರ. ತಮ್ಮ 34 ವರ್ಷಗಳ ಶಿಕ್ಷಕ ವೃತ್ತಿಯಲ್ಲಿ ಸಾವಿರಾರು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಅವರಿಗೆ ಪ್ರಶಸ್ತಿ ಬಂದಿರುವುದು ಖುಷಿ ತಂದಿದೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಅತ್ಯುತ್ತಮ ಶಿಕ್ಷಕಿಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ತೂಬ್ಗೆರೆ ಹೋಬಳಿಯ ಬೀಡ್ಗೆರೆಯ ಮುಖ್ಯ ಶಿಕ್ಷಕಿಯಾದ ಮಂಗಳಕುಮಾರಿ ಅವರಿಗೆ ಏನೊಂದು ಅಭಿನಂದನೆಯ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲರೂ ಕೂಡ ಬಂದು ಇವತ್ತು ವಿಶೇಷವಾಗಿ ಅವರ ಅಭಿನಂದನೆ ಹೇಳಿದ್ವಿ. ಪ್ರಶಸ್ತಿ ಅನ್ನೋದು ಕೂಡ ರೋಡಲ್ಲಿ ಸಿಗುವಂಥ ವಸ್ತು ಅಲ್ಲ, ಯಾವುದೋ ಅಂಗಡಿಯಲ್ಲಿ ಸಿಗುವಂಥ ವಸ್ತು ಅಲ್ಲ. ಅವರ ಶ್ರಮದಿಂದ ಸಿಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿ. ಇವತ್ತು ಅವ್ರ ಪ್ರಶಸ್ತಿ ತೊಗೊಬೇಕು ಅಂದರೆ ಅವರು ಎಲ್ಲೆಲ್ಲಿ ಪಾಠ ಮಾಡಿದ ಎಲ್ಲ ಕಡೆ ನೀವು ಹೋಗಿ ಕೇಳಿ. ಮಕ್ಕಳನ್ನ, ಶಾಲಾ ಮಕ್ಕಳನ್ನ ಸ್ವಂತ ಅವರ ಮಕ್ಕಳಾಗಿ ನೋಡಿ ಪಾಠ ಮಾಡಿ ಇವಾಗ ಅವ್ರು ಪಾಠ ಮಾಡಿದ ನಾವು ವಿದ್ಯಾರ್ಥಿಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಎಲ್ಲರೂ ಹೋಗಿದ್ದಾರೆ. ಆ ಎಲ್ಲ ಮಕ್ಕಳು ಕೂಡ ಸಂತೋಷ ವ್ಯಕ್ತ ಇದ್ದಾರೆ. ರಾತ್ರಿಯಿಂದ ನನಗೆ ಸುಮಾರು ಒಂದು 10-15 ಜನ ಫೋನ್ ಮಾಡಿದ್ರು. ಒಳ್ಳೆಯವ್ರನ್ನ ಸರ್ಕಾರ ಆಯ್ಕೆ ಮಾಡಿದ್ದಾರೆ, ಒಳ್ಳೆಯ ಶಿಕ್ಷಕಿನ ಪ್ರಶಸ್ತಿಗೆ ಅರ್ಹರಿದ್ದಾರೆ, ಅರ್ಹರಿದ್ದಕ್ಕೆ ಸಿಕ್ಕಿದೆ. ರಾಜ್ಯ ಸರ್ಕಾರಕ್ಕೆ ನಾವು ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೀವಿ. ಈ ಸಂದರ್ಭದಲ್ಲಿ ಇದೇ ರೀತಿ ಅವರ ಯಜಮಾನರಿಗೂ ಅವ್ರ ಕುಟುಂಬಕ್ಕೆಲ್ಲ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ, ಇನ್ನೂ 100 ಕಾಲ ಸುಖವಾಗಿರಲಿ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಲಭಿಸಲಿ ಅಂತೇಳಿ ನಾನು ಈ ಸಂಬಂಧದಲ್ಲಿ ಶುಭಾಶಯ ಕೋರ್ತೀನಿ. ವಿಶೇಷವಾಗಿ ನೋಡಿರಿ, ಅವ್ರ ಗಂಡ ಹೆಂಡತಿ ಇಬ್ಬರು ಕೂಡ ಶಿಕ್ಷಕಿಯರು. ಮಗಳೂ ಅವರು ಮಕ್ಕಳಿಗೆ ಒಂದು ಪಾಠ ಮಾಡೋವಂಥದ್ದು ಕುಟುಂಬ ಅಂದರೆ ಎಲ್ಲೂ ಸಿಗಲ್ಲ. ಒಂಥರ ವಿಭಿನ್ನವಾದಂಥ ಕುಟುಂಬ. ಆ ದೇವರು ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರೋದು ಒಂದು ಅಭಿನಂದನೆ ಹೇಳಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಕೊಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ನಂಜನಗೂಡು ನಗರಸಭೆಗೆ ನೂತನ ಅಧ್ಯಕ್ಷರಾಗಿ N. ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷರಾಗಿ ರಿಹಾನಾ ಬಾನು ಅಧಿಕೃತವಾಗಿ ಇಂದು ಅಧಿಕಾರ ಸ್ವೀಕರಿಸಿದರು. ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಆಯುಕ್ತ ನಂಜಂಡಸ್ವಾಮಿ ಉಪಸ್ಥಿತಿಯಲ್ಲಿ
ಹೂಗುಚ್ಛ ನೀಡಿ ಶುಭಾಶಯ ಹೇಳುವ ಮೂಲಕ ಪದಗ್ರಹಣ ಮಾಡಿದರು. ನಂಜನಗೂಡು ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಎನ್ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷರಾಗಿ ರಿಹಾನಾ ಬಾನು ಅಧಿಕೃತವಾಗಿ ಇಂದು ಅಧಿಕಾರ ಸ್ವೀಕರಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ನಂಜನಗೂಡು ಪಟ್ಟಣದಲ್ಲಿ ಯುಜಿಡಿ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಈಗಾಗಲೇ ನಾನು 6 ತಿಂಗಳ ಹಿಂದೆ 2 ಕೋಟಿ ಅನುದಾನ ಅಭಿವೃದ್ಧಿಗೆ ನೀಡಿದ್ದೇವೆ. ಶೀಘ್ರದಲ್ಲೇ ಯುಜಿಡಿ ಕಾಮಗಾರಿ ಸಂಪೂರ್ಣವಾಗಿ ಬಗೆಹರಿಯಲಿದೆ ಎಂದರು. ಈಗಾಗಲೇ ನಗರಸಭೆ ವ್ಯಾಪ್ತಿಗೆ ಸಾಕಷ್ಟು ಕಾರ್ಖಾನೆಗಳು ಒಳಪಡುತ್ತವೆ. ಅಲ್ಲಿ ಉತ್ತಮ ತೆರಿಗೆ ಹಣ ವಸೂಲಾತಿ ಜೊತೆಗೆ ಪಟ್ಟಣದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ಕಂದಾಯ ಮತ್ತು ನಗರ ಅಭಿವೃದ್ಧಿ ಸಚಿವರ ಜೊತೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಸರ್ಕಾರಿ ಭೂಮಿ ಒತ್ತುವರಿದಾರರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ. ನಂಜನಗೂಡು ನಗರಸಭಾ ಕಾರ್ಯಾಲಯದಲ್ಲಿ ಮಧ್ಯವರ್ತಿ ದಲ್ಲಾಳಿಗಳ ಹಾವಳಿ ಮಿತಿ ಮೀರಿದೆ ಎಂದು ಸಾಕಷ್ಟು ದಿನಗಳಿಂದ ಆರೋಪ ಕೇಳಿಬರುತ್ತಿದೆ. ಅದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಲು ನಾವು ಮುಂದಾಗಿದ್ದೇವೆ ಎಂದರು. ಕ್ಲಿಯರ್ ಮಾಡಿಸಿ ಸರ್ಕಾರಿ ಜಾಗಗಳಿಂದ ಐಡೆಂಟಿಫೈ ಮಾಡಿ ಆ ಜಾಗವನ್ನು ವಾಪಸ್ ಸರ್ಕಾರದ ವಶಕ್ಕೆ ತಗೊಬೇಕು ಅಂತ ಸರ್ ಒಳಚರಂಡಿ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ. NGTನ ಈಗಾಗಲೇ ಮತ್ತೆ 21.9 ಕೋರ್ಸ್ ಆಗಿದೆ. ಅದಕ್ಕೆ ತಕ್ಕಂತೆ ಈಗ DPR ಕೂಡ ಪ್ರಿಪೇರ್ ಆಗಿದೆ. ನಾನು ಕೂಡ 3 ವಾರದಿಂದ ನಮ್ಮ KFCಲಿ ಮೀಟಿಂಗ್ ಅಟೆಂಡ್ ಮಾಡಿ ನಮ್ಮ ನಂಜನಗೂಡು ಭಾಗಕ್ಕೆ ಒಳಚರಂಡಿ ಕಾಮಗಾರಿ ಯಾವ ರೀತಿ ಎಫೆಕ್ಟಿವ್ ಆಗಿ ಆಗ್ತದೆ. ಈಗ ನೋಡಿ, ಕಳೆದ ಬಾರಿ ನಾವು STP ಮಾಡಿದ್ವಿ, 9 MLD STP ಮಾಡಿದ್ದೇವೆ. STPಯಿಂದ ಡಿಸ್ಚಾರ್ಜ್ ಆಗ್ತಿರೋಂಥ ನೀರು, ಪ್ಯೂರಿಫೈಡ್ ನೀರು, ಅದು ಸೂಟೇಬಲ್ ಫಾರ್ ಅಗ್ರಿಕಲ್ಚರ್ ಯೂಸ್ ಅಂತ ರಿಪೋರ್ಟ್ ಕೂಡ ಬಂದಿರೋಂಥ. ಅದನ್ನು ಟ್ಯಾಕ್ಟಿಕಲ್ ಎಂಡ್ಗೆ ನಾವು ತೊಗೊಂಡೋಗ್ಬೇಕಾಗ್ತದೆ. ಯಾಕೆಂತಂದರೆ ಅಲ್ಲಿ ನಿಯರೆಸ್ಟ್ 4 ಬಿಟ್ಟಿದ್ದಾರೆ, ಅದೆಲ್ಲೂ ಕೂಡ ಹೋಗ್ತಾ ಇದೆ. ನಾವು ಕೂಡ ಡಿಸ್ಚಾರ್ಜ್ ನೋಡಿದ್ದೇವೆ. ಅದರಿಂದ ಅದಕ್ಕೆ ಟ್ಯಾಕ್ಟಿ ಒಂದು ನಮಗೂ ಕೂಡ ಯೋಚನೆ ಇದೆ. ತಕ್ಕಂತೆ ನಮ್ಮ KFC ನೂತನವಾಗಿ ಅಧ್ಯಕ್ಷರಾಗೋರೆ ನಾರಾಯಣ ಸ್ವಾಮಿ ಅವ್ರ ಹತ್ರ ಕೂಡ ನಾವು ಮಾತನಾಡಿದ್ದೇವೆ. ಅದು ಯಾವ ರೀತಿ ಮೆಕ್ಯಾನಿಸಮ್ ಮಾಡಿ ಪಂಪ್ ಮಾಡಿ ಅಟ್ಲೀಸ್ಟು ನಮಗೆ ಫ್ರೀ ಫ್ಲೋ ಗ್ರಾವಿಟಿ ಹೋಗೋ ಅಂತ ಕೆನಾಲ್ಗಾರು ನಾವು ಲಿಫ್ಟ್ ಮಾಡಿದ್ರೆ ರೈತರಿಗೆ ಹೆಲ್ಪ್ ಆಗ್ತದೆ. ನಗರಸಭಾ ಕಾರ್ಯಾಲಯದಲ್ಲಿ ಪ್ರಾಮಾಣಿಕತೆಯಿಂದ ಜನ ಸೇವೆ ಮಾಡುವ ಅಧಿಕಾರಿಗಳ ಬೆನ್ನು ತಟ್ಟುತ್ತೇವೆ. ನಿರ್ಲಕ್ಷ್ಯ ವಹಿಸುವವರನ್ನ ಗುರುತಿಸಿ ತಾಲೂಕಿನಿಂದ ಗೇಟ್ ಪಾಸ್ ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರ. ಮುಖ್ಯಮಂತ್ರಿಗಳ ಬಳಿ ತೆರಳಿ ನಂಜನಗೂಡು ಮೈಸೂರಿನಷ್ಟೇ ಹೇರಳವಾಗಿ ಬೆಳೆಯುತ್ತಿರುವ ದೊಡ್ಡ ನಗರವಾಗಿದೆ. ಬರೋಬ್ಬರಿ 50 ಕೋಟಿ ರು ಹಣವನ್ನ ಅಭಿವೃದ್ಧಿಗೆ ಕೇಳಿದ್ದೇವೆ. ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿ ಭರವಸೆ ನೀಡಿದ್ದಾರೆ. ಶೀಘ್ರದಲ್ಲೇ ನಂಜನಗೂಡು ನಗರದ ಮೂಲ ಸಮಸ್ಯೆಗಳನ್ನ ಬಗೆಹರಿಸಲು ನಾವು ಬದ್ಧರಾಗಿದ್ದೇವೆ ಎಂದ್ರ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎನ್ ಶ್ರೀಕಂಠಸ್ವಾಮಿ ಮತ್ತು ಉಪಾಧ್ಯಕ್ಷೆ ರಿಹಾನಾ ಬಾನು ಸಿಹಿ ಹಂಚಿ ಸಂಭ್ರಮಿಸಿದ್ರ. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರ್, ಆಯುಕ್ತ ನಂಜುಂಡಸ್ವಾಮಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಕುಮಾರ್ ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಕುಮಾರ್, CTV ನ್ಯೂಸ್, ನಂಜನಗೂಡು. ಶೀಘ್ರದಲ್ಲೇ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾಗಲಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯೇಕ ಹಾಲು ಒಕ್ಕೂಟ ಸ್ಥಾಪನೆಯಾಗಲಿದೆ ಎಂದು ಕೋಚಿಮುಲ್ ನಿರ್ದೇಶಕ ಜೆ ಕಾಂತರಾಜು ತಿಳಿಸಿದರು. ಗೌರಿಬಿದನೂರು ನಗರದ ಕೋಚಿಮೂಲ್ ಶೀತಲ ಘಟಕದ ಕಚೇರಿ ಆವರಣದಲ್ಲಿ ಒಕ್ಕೂಟದ ದತ್ತಿ ನಿಧಿಯಿಂದ ವಿವಿಧ ಫಲಾನುಭವಿಗಳಿಗೆ ಚೆಕ್ ವಿತರಿಸಿ ಮಾತನಾಡಿದ ಕೋಚಿಮೂಲ್ ನಿರ್ದೇಶಕ ಜೆ ಕಾಂತರಾಜು, ಕೋಚಿಮೂಲ್ ವಿಭಜನೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಇನ್ನೊಂದು ವಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯೇಕ ಒಕ್ಕೂಟವಾಗುವ ಸಂಭವವಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬಹುಶಃ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅನ್ನೋದು ಬಹುಶಃ ಇದು ಕೊನೆಯ ಮೀಟಿಂಗು. ಕೇವಲ ಕೆಲವೇ ದಿನಗಳಲ್ಲಿ 4-5 ದಿವಸದಲ್ಲಿ ನಮ್ಮ ಒಕ್ಕೂಟ ಬೇರ್ಪಡೆ ಆಗ್ತದೆ. ಕೋರ್ಟ್ ಮುಖಾಂತರ ನಮಗೆ ಒಬ್ಬರನ್ನ ಆಡಳಿತಾಧಿಕಾರಿಗಳನ್ನ ಹಾಕ್ತಾರೆ, ಹಾಗೂ ನಮಗೆ ಆದ ಒಬ್ಬ MDನೂ ಸಹ ಕೊಡ್ತಕ್ಕಂಥ ಕೆಲಸ ಇನ್ನು ಕೇವಲ 1 ವಾರದಲ್ಲಿ ಆಗ್ತದೆ. ನಾವು ಬಹಳ ದಿವಸಗಳಿಂದ ಇದ್ರ ಬಗ್ಗೆ ಬೇರೆ ಒಕ್ಕೂಟ ಮಾಡ್ಕೋಬೇಕು ಅನ್ನೋದು ಬಹಳಷ್ಟು ಜನಗಳಲ್ಲೂ, ಎಲ್ಲ ನಮ್ಮ ಕಾರ್ಯದರ್ಶಿಗಳು, ಆಡಳಿತ ಮಂಡಳಿಯವರು ಎಲ್ಲರಿಗೂ ಅವ್ರದ್ದು ಮಹದಾಸೆ ಇದ್ದಿದ್ದು ಅಂತಂದ್ರೆ ನಮ್ಮದೇ ಒಂದು ಒಕ್ಕೂಟ ಆಗಬೇಕು.
ಗೌರಿಬಿದನೂರು ತಾಲೂಕಿನಿಂದ ಹೈನುಗಾರಿಕೆಯಲ್ಲಿ ಉತ್ತಮ ಸಾಧನೆ ಜೊತೆಗೆ ಗುಣಮಟ್ಟದ ಹಾಲು ಪೂರೈಸುತ್ತಿದೆ. ಪ್ರತಿನಿತ್ಯ 1.03 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು ಜಿಲ್ಲೆಯಲ್ಲಿ ಗುಣಮಟ್ಟ ಹಾಗೂ ಹಾಲು ಸಂಗ್ರಹದಲ್ಲಿ ಉತ್ತಮ ಸ್ಥಾನದಲ್ಲಿದ್ದೇವೆ. 25.45 ಲಕ್ಷ ಪರಿಹಾರ. ಕೋಚಿಮೂಲ್ ಒಕ್ಕೂಟದಿಂದ ರೈತರ ರಾಸುಗಳು ಆಕಸ್ಮಿಕವಾಗಿ ಮೃತಪಟ್ಟು ವಿಮಾ ಸೌಲಭ್ಯ ಮಾಡಿಸದೇ ಇರುವ 41 ರಾಸುಗಳಿಗೆ ತಲಾ 25,000 ಒಕ್ಕೂಟದಿಂದ ಪರಿಹಾರ. ವಿಮಾ ಸೌಲಭ್ಯ ಮಾಡಿರುವ ರಾಸುಗಳಿಗೆ ತಲಾ 50,000 ಪರಿಹಾರ ನೀಡಲಾಗುತ್ತಿದೆ ಎಂದರು. ಜೊತೆಗೆ ಹುಲ್ಲಿನ ಬಣವೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ನಷ್ಟವಾಗಿರುವ 8 ಮಂದಿ ರೈತರ ಬಣವೆಗೆ ತಲಾ 20,000ದಂತೆ ಒಟ್ಟು 1.60 ಲಕ್ಷ ಪರಿಹಾರ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ತಲಾ 5,000ದಂತೆ ಒಟ್ಟು 1.78 ಲಕ್ಷ ರು ವಿತರಿಸಲಾಗಿದೆ. ಕೋಚಿಮೂಲ್ ಒಕ್ಕೂಟದಿಂದ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಯರಿಗೆ ವಸತಿ ನಿಲಯ ನಡೆಸುತ್ತಿದ್ದು ಹಾಲು ಉತ್ಪಾದಕರ ಮಕ್ಕಳಿಗೆ ಈ ವಸತಿ ನಿಲಯ ಸೌಲಭ್ಯವನ್ನ ಒದಗಿಸಲಾಗಿದೆ. ಅರ್ಹರು ಈ ಸೌಲಭ್ಯವನ್ನ ಪಡೆಯಬಹುದಾಗಿದೆ ಎಂದರು. ಕೋಚಿಮೂಲ್ ಗೌರಿಬಿದನೂರು ಘಟಕದ ಉಪವ್ಯವಸ್ಥಾಪಕ ಡಾಕ್ಟರ್ ನರೇಂದ್ರ ಮಾತನಾಡಿ, ಹಾಲು ಒಕ್ಕೂಟ ರೈತರಿಂದ ರೈತರಿಗಾಗಿ ಶ್ರಮಿಸುತ್ತಿದೆ. ರೈತರು ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಒಕ್ಕೂಟ ಮತ್ತಷ್ಟು ಅಭಿವೃದ್ಧಿ ಪಡಿಸಬೇಕು. ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಒಕ್ಕೂಟದ ವಿವಿಧ ಯೋಜನೆಗಳನ್ನು ರೈತರು ಬಳಸಿಕೊಂಡು ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದು ಇತ್ಯರ್ಥಪಡಿಸಲು ಅವಕಾಶವಿರುವ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ವಕೀಲರು ಮತ್ತು ಕಕ್ಷಿದಾರರ ಸಹಕಾರದೊಂದಿಗೆ 14ರಂದು ನಡೆಯಲಿರುವ ರಾಷ್ಟ್ರೀಯ ಮೆಗಾ ಅದಾಲತ್ನಲ್ಲಿ ರಾಜಿ ಮೂಲಕ ಇತ್ಯರ್ಥಪಡಿಸಲಾಗುತ್ತಿದ್ದು ಸಾರ್ವಜನಿಕರು ಅದಾಲತ್ ಪ್ರಯೋಜನ ಪಡೆಯಬೇಕೆಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಮ್ಮದ್ ರೋಷನ್ ಶಾ ಅವರು ತಿಳಿಸಿದರು. ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಮ್ಮದ್ ರೋಷನ್ ಪಾಷಾ, ಸೆಪ್ಟೆಂಬರ್ 14ರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದ್ದು ಕಾನೂನು ಸೇವಾ ಸಮಿತಿ ಮೂಲಕ ನಿರಂತರವಾಗಿ ರಾಜಿ ಪಂಚಾಯಿತಿ ಮೂಲಕ ವ್ಯಾಜ್ಯ ಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ. ಇದರ ಹೊರತಾಗಿಯೂ ವಿಶೇಷವಾಗಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಲವಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ ಎಂದರು. ಚೆಕ್ಕು ಅಮಾನ್ಯ ಪ್ರಕರಣಗಳು, ಸಾಲ ವಸೂಲಾತಿ ನ್ಯಾಯಾಧೀಕರಣದ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ಪ್ರಕರಣಗಳು ಹಾಗೂ ಸಿವಿಲ್ ಪಿಂಚಣಿ ಪ್ರಕರಣಗಳನ್ನು ರಾಜಿ ಮೂಲಕ ಇಬ್ಬರು ಕಕ್ಷಿದಾರರ ಮನವೊಲಿಸಿ ಇತ್ಯರ್ಥಪಡಿಸಲಾಗುವುದು. ನ್ಯಾಯಾಲಯಗಳಲ್ಲಿನ ಪ್ರಕರಣಗಳನ್ನು ಉಭಯ ಕಕ್ಷಿದಾರರು ರಾಜಿ ಮಾಡಿಕೊಳ್ಳಲು ಸೂಕ್ತ ಕಾನೂನು ಸಲಹೆ ಮತ್ತು ಮಾರ್ಗದರ್ಶನ ನೀಡಲಾಗುವುದು ಎಂದರು. ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಸ್ವಯಂ ಪ್ರೇರಿತರಾಗಿ ಇತ್ಯರ್ಥಪಡಿಸಿಕೊಳ್ಳಲು ಮುಂದಾಗುವುದರಿಂದ ಎರಡೂ ಕಡೆಯವರಿಗೂ ಒಪ್ಪಿಗೆಯಾಗುವಂತೆ ಪ್ರಕರಣ ತೀರ್ಮಾನವಾಗುವುದರಿಂದ ಇಬ್ಬರ ನಡುವಿನ ಬಾಂಧವ್ಯ ಉಳಿದು ವಿವಾದ ಸುಖಾಂತ್ಯಗೊಳ್ಳುತ್ತದೆ ಎಂದು ಹೇಳಿದ್ರು. ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶವಿದೆ. ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ನ್ಯಾಯಾಲಯ ಶುಲ್ಕವನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡಲಾಗುವುದು. ಸಂಧಾನಕಾರರು ಸೂಚಿಸುವ ಪರಿಹಾರ ಸಮ್ಮತಿಯಾದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು. ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಲೋಕ ಅದಾಲತ್ ವಿಶೇಷ ಅವಕಾಶವಿರುತ್ತದೆ ಎಂದರು. ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಪದೇ ಪದೇ ನ್ಯಾಯಾಲಯಕ್ಕೆ ಅಲೆಯುವುದು ತಪ್ಪುತ್ತದೆ. ಕಕ್ಷಿದಾರರ ಸಮಯ ಮತ್ತು ಹಣ ಉಳಿತಾಯವಾಗಿ ಇಬ್ಬರಿಗೂ ನ್ಯಾಯ ದೊರೆತಂತಾಗಿ ನೆಮ್ಮದಿಯೂ ದೊರೆಯುತ್ತದೆ. ಅಲ್ಲದೆ ನ್ಯಾಯಾಲಯದ ಅಮೂಲ್ಯ ಸಮಯವು ಉಳಿತಾಯವಾಗಿ ಆ ಸಮಯವನ್ನು ಬಾಕಿ ಇರುವ ಇತರೆ ಪ್ರಕರಣಗಳ ವಿಚಾರಣೆ ಮತ್ತು ಇತ್ಯರ್ಥಕ್ಕೆ ನೀಡಲು ಸಹಕಾರಿಯಾಗುತ್ತದೆ. ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಕಕ್ಷಿದಾರರ ನಡುವಿನ ವೈಮನಸ್ಸು, ಭಿನ್ನಾಭಿಪ್ರಾಯ, ದ್ವೇಷ ಕಡಿಮೆಯಾಗಿ ಇಬ್ಬರ ನಡುವೆ ಸಾಮರಸ್ಯ, ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗಿ ಸಮಾಜದಲ್ಲಿ ಶಾಂತಿ, ನೆಮ್ಮದಿಯು ನಿರ್ಮಾಣವಾಗುತ್ತದೆ ಎಂದರು. ಈ ಮೂಲಕ ನಾನು ಪ್ರಾರ್ಥಿಸಿಕೊಳ್ಳುವುದೇನೆಂದರೆ, ಜನರು ತಮ್ಮ ಯಾವುದಾದ್ರೂ ವ್ಯಾಜ್ಯಗಳು ಬಾಕಿ ಇದ್ದಲ್ಲಿ ನ್ಯಾಯಾಲಯದಲ್ಲಿ ತಮ್ಮ ವಕೀಲರ ಮೂಲಕ ರಾಜಿ ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡಬೇಕು. ಅವರು ಕೂಡ ಮನಸ್ಸು ಮಾಡಬೇಕು. ಅದರಿಂದ ಅವರಿಗೆ ನಿಜವಾಗ್ಲೂ ಒಂದು ಶಾಂತಿ, ನೆಮ್ಮದಿ ಮತ್ತು ಒಳ್ಳೆಯ ಪರಿಹಾರ ಇಬ್ಬರಿಗೂ ಕೂಡ ದೊರಕುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನಾನು ಭರವಸೆ ಮತ್ತು ಮನವರಿಕೆ ಮಾಡಿಕೊಡ್ತಾ ಆದಷ್ಟು ರಾಜಿಗೆ ಮನಸ್ಸು ಮಾಡಲಿ, ರಾಜಿ ಪ್ರಕರಣವನ್ನು ಮುಗಿಸ್ಕೊಳ್ಳಲಿಕ್ಕೆ ಅನುವು ಮಾಡಿಕೊಳ್ಳಿ ನ್ಯಾಯಾಲಯಕ್ಕೆ ಅಂತ ನಾನು ಈ ಮೂಲಕ ಜನರಲ್ಲಿ ಮತ್ತು ವಕೀಲರಲ್ಲಿ
ಸಂಬಂಧಪಟ್ಟವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಅದಕ್ಕೆ ಸಹಕಾರ ಕೊಡಲಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆಕಸ್ಮಿಕ ಬೆಂಕಿಯಿಂದಾಗಿ ಎಸ್ಬಿಐ ಬ್ಯಾಂಕ್ ಮೊದಲ ಮಹಡಿ ಸುಟ್ಟು ಕರಕಲಾದ ಘಟನೆ ದೇವನಹಳ್ಳಿಯ ಟಿಪ್ಪು ಸುಲ್ತಾನ್ ರಸ್ತೆಯ ಬ್ಯಾಂಕ್ನಲ್ಲಿ ನಡೆದಿದೆ. ಸಿಸಿಟಿವಿ ಸರ್ವೇಲೆನ್ಸ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಬಗ್ಗೆ ದೃಢವಾಗಿದೆ. ಇಂದು ಮುಂಜಾನೆ 5 ಗಂಟೆ ಸುಮಾರಿಗೆ ಹೊತ್ತಿಕೊಂಡ ಬೆಂಕಿ ಮೊದಲ ಮಹಡಿಯ ರೆಕಾರ್ಡ್ ರೂಮ್ಗೆ ಆವರಿಸಿ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡಲೇ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ. ಗೌರಿ ಗಣೇಶ ಹಬ್ಬವನ್ನ ಶಾಂತಿಯಿಂದ ಆಚರಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ ಅವರು ಸೂಚನೆ ನೀಡಿದ್ದಾರೆ. ಗಣೇಶ ಮೆರವಣಿಗೆ ವೇಳೆ ಮದ್ಯ ಸೇವಿಸಿ ಪುಂಡಾಟಿಕೆ ನಡೆಸಿದ್ರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಭಕ್ತಿ ಗೀತೆಗಳು, ಸಾಂಸ್ಕೃತಿಕ ಗೀತೆಗಳನ್ನ ಮಾತ್ರ ಹಾಕಬೇಕು. ಪಾನಮತ್ತರಾಗಿ ಡ್ಯಾನ್ಸ್ ಮಾಡುವವರಿಗೆ ಆಲ್ಕೋಮೀಟರ್ ಇಟ್ಟು ಚೆಕ್ ಮಾಡಲು ಸಿದ್ಧತೆ ಮಾಡಿರುವುದಾಗಿ ಹೇಳಿದ್ರ. ಮದ್ಯ ಸೇವಿಸಿ ಬೈಕ್ ರೈಡಿಂಗ್ ಮಾಡುವುದು ಕಂಡರೂ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ಬಾಡಿ ಕ್ಯಾಮೆರಾ ಧರಿಸಿ ಎಲ್ಲರನ್ನ ಮಾನಿಟರಿಂಗ್ ಮಾಡುತ್ತಾರೆ. ನಿಗದಿತ ಸಮಯಕ್ಕೆ ಗಣೇಶ ವಿಸರ್ಜನೆ ಮಾಡಬೇಕು. ಯಾವುದೇ ಏರಿಯಾದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರು ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಎಂದು ಸೂಚನೆ ನೀಡಿದ್ದಾರೆ.
ಗೌರಿಬಿದನೂರು ತಾಲೂಕಿನ ಕುರುಬರಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿ ವಿಜಯ ರಾಘವ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿಎನ್ ವಿಜಯ ರಾಘವ ರೆಡ್ಡಿ 7 ಮತ ಪಡೆದು ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಪವಿತ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷಿ ಸಹಾಯಕ ನಿರ್ದೇಶಕ ಮೋಹನ್ ತಿಳಿಸಿದ್ರು. ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿಗೆ 4 ಹಳ್ಳಿಗಳು ಒಳಪಟ್ಟಿದ್ದು 12 ಜನ ಸದಸ್ಯರು ಪಂಚಾಯಿತಿಯಲ್ಲಿದ್ದು ಅಧ್ಯಕ್ಷ ಸ್ಥಾನಕ್ಕೆ ವೇದಲ ವೇಣಿಯ ರಾಮಕುಮಾರ್ ಮತ್ತು ಚಿಗಟಗೆರೆಯ ಸಿಎನ್ ವಿಜಯ ರಾಘವ ರೆಡ್ಡಿ ನಾಮಪತ್ರ ಸಲ್ಲಿಸಿದ್ರ. ಮುಖಂಡರಾದ ರಘುನಾಥ ರೆಡ್ಡಿ, ಆರ್ಎನ್ ರಾಜು, ನಾರಾಯಣ ರೆಡ್ಡಿ, ರಮಣಾರೆಡ್ಡಿ, ಶ್ರೀರಾಮರೆಡ್ಡಿ, ವರುಣ್ ರೆಡ್ಡಿ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಪಾವಗಡ ತಾಲೂಕಿನ ಪಳವಳ್ಳಿ ರೈಲ್ವೆ ಬ್ರಿಡ್ಜ್ ಬಳಿ ಟಾಟಾ ಏಸ್ ವಾಹನದ ಜೊತೆ ಚಾಲಕ ಸಜೀವ ದಹನವಾಗಿರುವ ಘಟನೆ ನಡೆದಿದೆ. ವೈಎನ್ ಹೊಸಕೋಟೆ ಗ್ರಾಮದ 45 ವಯಸ್ಸಿನ ರವಿಕುಮಾರ್ ಮೃತ ಚಾಲಕನಾಗಿದ್ದಾನೆ. ಮೃತ ರವಿಕುಮಾರ್ ಟಾಟಾ ಏಸ್ ವಾಹನದ ಚಾಲಕನಾಗಿದ್ದ. ವೀರಮ್ಮನಹಳ್ಳಿ ಗೇಟ್ನಿಂದ ಪಳವಳ್ಳಿ ಕಡೆ ಬರುವ ಮಾರ್ಗದ ರೈಲ್ವೆ ಬ್ರಿಡ್ಜ್ ಬಳಿ ಇಂದು ಸುಟ್ಟ ಸ್ಥಿತಿಯಲ್ಲಿ ಟಾಟಾ ಏಸ್ ವಾಹನ ಪತ್ತೆಯಾಗಿದ್ದು ವಾಹನದಲ್ಲಿ ಚಾಲಕ ರವಿಕುಮಾರ್ ಸಜೀವ ದಹನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಈ ಬಗ್ಗೆ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಪಾವಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ಸಹಜ ಸಾವಲ್ಲ, ಕೊಲೆ ಎಂಬ ಆರೋಪ ಕೇಳಿ ಬಂದಿದೆ. ದುಷ್ಕರ್ಮಿಗಳು ಕೊಲೆ ಮಾಡಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಮೃತನ ಕುಟುಂಬಸ್ಥರು ಘಟನೆ ಸಂಬಂಧ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎತ್ತಿನಹೊಳೆ ಗುದ್ದಲಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ, ಅದೇ ಯೋಜನೆ ಉದ್ಘಾಟನೆ ಸಕಲೇಶಪುರದಲ್ಲಿ. ಚಿಕ್ಕಬಳ್ಳಾಪುರಕ್ಕೆ ನೀರು ಬಾರದಿದ್ದರೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಎತ್ತಿನ ಹೊಳೆಯಿಂದ ನೀರು ಸಿಗಲು ಇನ್ನೂ ಎಷ್ಟು ಕಾಲ ಬೇಕು? ಎಂಜಿ ರಸ್ತೆ ಅಗಲೀಕರಣಕ್ಕೆ ಕೂಡಿ ಬಂದ ಮುಹೂರ್ತ. ಗಂಗಮ್ಮ ಗುಡಿ ರಸ್ತೆ, ಬಜಾರ್ ರಸ್ತೆಗೆ ಮುಹೂರ್ತ ಯಾವಾಗ ಎನ್ನುತ್ತಿರುವ ನಾಗರಿಕರು. ಎಂಜಿ ರಸ್ತೆಯಲ್ಲಿ ಅಳತೆ ಮಾಡಿ ಮಾರ್ಕ್ ಮಾಡಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು. ಚಿರಶಾಂತಿಧಾಮಕ್ಕೆ ಕೊನೆಗೂ ಲಭಿಸಿತು ಮುಕ್ತಿ. ಇದು ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಇಂದು ಬೆಳಂಬೆಳಗ್ಗೆ ನಗರಸಭೆ ಪೌರ ಕಾರ್ಮಿಕರಿಂದ ಸ್ಮಶಾನಗಳ ಸ್ವಚ್ಛತೆ, ಸಾರ್ವಜನಿಕರ ಮೆಚ್ಚುಗೆ. ಗೌರಿ ಗಣೇಶ ಹಬ್ಬಕ್ಕೆ ದುಬಾರಿಯಾಯಿತು ಹೂವಿನ ಬೆಲೆ. ಹೂವಿನ ಮಾರುಕಟ್ಟೆಯಲ್ಲಿ ಹೆಚ್ಚಿದ ಆವಕ, ಬೆಲೆಯೂ ಅಧಿಕ. ಬೆಲೆ ಏರಿಕೆಯಿಂದ ಹೂವಿನ ಬೆಳೆಗಾರರ ಮೊಗದಲ್ಲಿ ಮಂದಹಾಸ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.